ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಎದುರಿಗೆ ಕುಳಿತಿರುವಂಥವರು ನಾಡಿನ ಹೆಸರಾದಂಥ ವಿದ್ವಾಂಸರು, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಧ್ಯಯನದ ಮುಖ್ಯಸ್ಥರಾಗಿ ನಿವೃತ್ತರಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಟಿ ಆರ್ ಚಂದ್ರಶೇಖರ್ ಅವರು ಇವತ್ತು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬಸವ ಸಮಿತಿಯ ಬಸವ ಭವನದಲ್ಲಿ ನಾಡಿನ ಎಲ್ಲ ಪ್ರಗತಿಪರ ಚಿಂತಕರು ಹಾಗೆ ಬಸವ ಸಮಿತಿಯ ಸದಸ್ಯರು, ಬಸವದಳ, ಬಸವ ಕೇಂದ್ರ ಮುಂತಾದ ಬಸವಪರ ಸಂಘಟನೆಗಳೆಲ್ಲವರೂ ಕೂಡ ಇಲ್ಲಿ ಸೇರಿಕೊಂಡು ಪ್ರಚಲಿತ ಸಮಸ್ಯೆಗಳ ಕುರಿತಾಗಿ ಆತ್ಮಾವಲೋಕನದ ಒಂದು ಸಭೆಯನ್ನು ಕೈಗೊಂಡಿದ್ದರು. ಪೂಜ್ಯ ಬೇಲಿಮಠದ ಅಪ್ಪಗಳು, ಪೂಜ್ಯ ಸಾಣೇಹಳ್ಳಿ ಅಪ್ಪಗಳು, ನಾಡೋಜ ಗೋರು ಚನ್ನಬಸಪ್ಪನವರು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದರು. ಹಾಗೆಯೇ ಬಸವ ಸಮಿತಿಯ ಆಗಿರುವಂತಹ ಗೌರವಾನ್ವಿತ ಅರವಿಂದ ಅಣ್ಣ ಜತ್ತಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಯಿತು. ಈ ಕಾರ್ಯಕ್ರಮದ ಸಂಚಾಲತ್ವವನ್ನು ಮಾನ್ಯ ಟಿ ಆರ್ ಚಂದ್ರಶೇಖರ್ ಅವರು ಹಾಗೆ ಮಾನ್ಯ ಉಮೇಶ್ ಅವರು ಎಲ್ಲರೂ ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿದರು. ಆ ಕಾರ್ಯಕ್ರಮಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಪ್ರಗತಿಪರ ಚಿಂತಕರು, ಲಿಂಗಾಯತ ಮುಖಂಡರು ಎಲ್ಲರೂ ಆಗಮಿಸಿದರು. ಮುಕುಂದರಾಜ್ ಅಂತ ಹಿರಿಯರು, ಎಲ್ಲ ಹನುಮಂತಯ್ಯನವರು MP ಅವರು, ಹಾಗೆಯೇ ಮೀನಾಕ್ಷಿ ಬಾಳೆಯವರು, ನಾಡಿನ ಅನೇಕ ಜನರು ಕೂಡ, ಹಾಗೆ ಶಿವಸುಂದರಂ ಅವರು, ಚಿಂತಕರಾಗಿರುವಂತಹ ಶಿವಸುಂದರಂ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಮತ್ತು ಹಿರಿಯರಾಗಿರುವಂತಹ ವಿದ್ವಾಂಸರಾದ ರಂಜಾನ್ ದರ್ಗಾ ಅವರು ಕೂಡ ಈ ಸಭೆಯಲ್ಲಿದ್ದರು. ಹಾಗೆ ಹೆಸರಾಗಿರುವಂಥ ಅನೇಕ 40-50 ಜನ ಪ್ರಗತಿಪರರು, ಅನೇಕ ಜನ ವಿದ್ವಾಂಸರು ಸೇರಿಕೊಂಡು ಆ ಕುರಿತು ಬಹಳ ಅದ್ಭುತವಾಗಿ ಆತ್ಮಾವಲೋಕನವನ್ನು ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಲಿಂಗಾಯತ ತನ್ನ ಅಸ್ಮಿತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವುದರ ಕುರಿತಾಗಿ ಚಿಂತನೆಯನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮವನ್ನು ಇಡಿಯಾಗಿ ನಿರ್ವಹಿಸಿ ನಡೆಸಿಕೊಟ್ಟಿರುವಂತಹ ಸನ್ಮಾನ್ಯ ಡಾಕ್ಟರ್ ಟಿ ಆರ್ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇರುವಾಗ
ಈ ಮೂಲಕ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ಜನರಿಗೆ ಈ ಕುರಿತು ಮಾಹಿತಿಯನ್ನು ನೀಡುವುದು ಬಸವ ಸಮಿತಿಯ ಉದ್ದೇಶವಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಸಭೆಗೆ ಸನ್ಮಾನ್ಯ ಡಾಕ್ಟರ್ ಟಿ ಆರ್ ಚಂದ್ರಶೇಖರ್ ಅವರನ್ನು ಬಸವ ಸಮಿತಿಯ ಪರವಾಗಿ ಆನ್ಲೈನ್ ಮುಖಾಂತರ ವೀಕ್ಷಿಸುತ್ತಿರುವಂತಹ ತಮ್ಮೆಲ್ಲರ ಪರವಾಗಿ ಅವರನ್ನು ತುಂಬ ಹೃದಯದಿಂದ ಈ ಸಭೆಗೆ ನಾನು ಗೌರವಿಸ್ತೇನೆ. ಶರಣಾರ್ಥಿ ಸರ್. ಶರಣಾರ್ಥಿ. ತಾವು ಆತ್ಮಾವಲೋಕನದ ಸಭೆಯನ್ನು ನಿರ್ವಹಿಸಿ ಒಳ್ಳೆಯ ರೀತಿಯಲ್ಲಿ ಬಹುಶಃ ಒಂದು ಚಿಂತನದ ಕಾರ್ಯಕ್ರಮವನ್ನು ಕೈಕೊಂಡು ತಾವು ಬಂದಿರಿ. ಬಹುಶಃ ಎಲ್ಲರಿಗೂ ತೃಪ್ತಿಯನ್ನು ನೀಡೈತಿ ಅಂತ ಅನಿಸ್ತದೆ. ನಾವು ಗದಗಿನಿಂದ ಅನೇಕ ಜನರು, ನಮ್ಮ ಶೇಖಣ್ಣ ಕವಳಿಕಾಯಿಯವರು, ಮುಗದಣ್ಣವರು, ಮಾಂತೇಶ್ ನೂಲ್ನವರು ಎಲ್ಲರೂ ಬಂದಿದ್ವಿ. ಭಾಳ ಖುಷಿ ಅನಿಸ್ತು ಸರ್ ನಮಗೆಲ್ಲ. ಶ್ರೀಶೈಲ್ ಮಸೂತಿಯವರು ಬಹುಶಃ ಈ ಚಿಂತನವನ್ನು ಪ್ರಾರಂಭ ಮಾಡಿದರು ಆನ್ಲೈನ್ ಮುಖಾಂತರ. ಅದು ಈ ರೀತಿಯ ವಿಸ್ತೃತ ರೂಪವನ್ನು ಪಡೆದುಕೊಂಡು ಎಲ್ಲ ವಿದ್ವಾಂಸರನ್ನು ಈ ಕಡೆ ಆಕರ್ಷಿಸಿತು ಮತ್ತು ಸುಂದರವಾಗಿ ಅದು ಮೂಡಿ ಬಂತು. ಬಸವ ಸಮಿತಿಯವರು ಸಭಾಭವನನ್ನು ಕೊಟ್ಟದಲ್ಲದೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದರಿಂದ ಅವರನ್ನು ಕೂಡ ಅಭಿನಂದಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಸರ್. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಿಮಗೆ ಯಾಕೆ ಪ್ರೇರಣೆ ಆಯಿತು ಅನ್ನೋದನ್ನು ಒಂದು ಸ್ವಲ್ಪ ಹೇಳಿದರೆ ಮುಂದೆ ಈ ಚರ್ಚೆಯನ್ನು ಮುಂದುವರಿಸ್ಬೋದು ಸರ್. ಈ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಪ್ರೇರಣೆ ಅಂತ ಹೇಳಿದ್ರೆ ತಕ್ಷಣದ ಸಂಗತಿನೂ ಇದೆ, ಬಹಳ ಹಿಂದಿನ ಸಂಗತಿನೂ ಕೂಡ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮತ್ತು ಇವತ್ತು ಆತ್ಮಾವಲೋಕನ ಸಭೆಯಲ್ಲಿ ಚರ್ಚೆ ಮಾಡಿದ ಹಾಗೆ ಈ ಬಸವ ಪ್ರಣಾಳಿಕೆ ಅಥವಾ ಬಸವ ಸಂವಿಧಾನ ಅಂತ ಏನು ಹೇಳ್ತೇವೆ, ಇದರ ಮೇಲೆ ಮೇಲಿಂದ ಮೇಲೆ ಆಕ್ರಮಣ, ಅದನ್ನು ದುರಾಕ್ರಮಣ ಅಂತ ಕರಿಬೇಕು, ಬರೀ ಆಕ್ರಮಣ ಅಲ್ಲ, ದಾಳಿಗಳು ನಡೀತಾ ಇದೆ. ಉದಾಹರಣೆಗೆ ಕರ್ನಾಟಕದ ಶಾಲಾ ಪಠ್ಯಪುಸ್ತಕಗಳ ಪರಿಷ್ಕರಣೆಯ ಸಂದರ್ಭದಲ್ಲಿ ಎಷ್ಟು ಬಸವಣ್ಣನನ್ನು ಕುರಿತಂತೆ ವಿಕೃತಿಯನ್ನು ಮೆರೆಯಲಾಯಿತು ಅನ್ನೋದು, ಮತ್ತು ಆ ಸಂದರ್ಭದಲ್ಲಿ ಅದನ್ನು ಗಟ್ಟಿಯಾಗಿ ನಾವು ವಿರೋಧಿಸಲಿಲ್ಲ. ಮತ್ತು ಆ ಸಂದರ್ಭದಲ್ಲಿ ಬಸವ ಸಮುದಾಯಕ್ಕೆ ಸೇರಿದಂಥ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದರು. ಹಾಗಿದ್ದರೂ ಕೂಡ ಆ ಥರದ ವಿಕೃತಿಗಳು ನಡೆದು ಹೋಗ್ಬಿಡ್ತು. ಆ ನಂತರ ಈಗ ತಕ್ಷಣದ ಪ್ರೇರಣೆ ಈ ಕಾರ್ಯಕ್ರಮಕ್ಕೆ, ಆತ್ಮಾವಲೋಕನಕ್ಕೆ ಅಂತ ಹೇಳಿದ್ರೆ ವಿಪ್ರೋತ್ತಮರು ಪ್ರಕಟಿಸಿರುವಂತಹ ವಚನ ದರ್ಶನ ಕೃತಿ. ನಾನು ಫ್ರೀಡಮ್ ಪಾರ್ಕ್ನಲ್ಲಿ ನಡೆದಂಥ ಪ್ರತಿನಿಧಿಯ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿದ್ದೆ, ಬರೀ ವಚನ ದರ್ಶನ ಅಂತ ಹೇಳಕ್ಕೆ ಹೋಗಬೇಡಿ. ವಚನ ದರ್ಶನ ಅಂತ ಹೇಳಿದ್ರೆ ನಮ್ಮ ಜನ ನಮ್ಮದೇ ಅಲ್ಲ ಅದು ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೊಂದು ಪ್ರಿಫಿಕ್ಸ್ ಸೇರಿಸಿ ವಿಪ್ರೋಮೋತ್ತರ ವಚನ ದರ್ಶನ ಅಂಥೇಳಿ ಬಳಸಿ ಹಾಗೆ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಬಸವಣ್ಣನವರು 12ನೇ ಶತಮಾನದಲ್ಲಿ ನಡೆಸಿದ ಹೋರಾಟ ಈ ವಿಪ್ರಕರ್ಮದ ವಿರುದ್ಧವೇ. ಅವರ ಪದನೇ ಇದು, ಬಸವಣ್ಣನವರ ಪರಿಭಾಷೆನೇ ಇದು. ಕೂಡಲ ಸಂಗಮ ದೇವರು ವಿಪ್ರಕರ್ಮವ ಬಿಡಿಸಿ ಅಶುದ್ಧನ ಶುದ್ಧನ ಮಾಡಿದ. ಆ ಒಂದು ವಿಪ್ರಕರ್ಮದ ದಾಳಿ ಇವತ್ತಿಗೂ ನಡೀತಾ ಇದೆ ದೊಡ್ಡ ಪ್ರಮಾಣದಲ್ಲಿ. ಅದು ಗುಡಿ ಸಂಸ್ಕೃತಿಗೆ ಸಂಬಂಧಪಟ್ಟಾಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕಂದಾಚಾರಗಳಿರ್ಬೋದು, ವೈಜ್ಞಾನಿಕ ಮನೋಭಾವದ ಸುಳಿವೇ ಇಲ್ಲದ ಹಾಗೆ ಇವತ್ತು ಸರ್ಕಾರಗಳು ನಡೀತಾ ಇದ್ದಾವೆ. ಸೊ ಈ ಥರದ ಸಂಗತಿಗಳನ್ನು ನಾವು ಪುನರಾವಲೋಕನ ಮಾಡಿಕೊಂಡು ಬಸವಾದಿ ಶರಣರು ಏನು ಮೌಲ್ಯಗಳನ್ನು ಬಿತ್ತಿದ್ರು ಅವುಗಳನ್ನು ಹೇಗೆ ಗಟ್ಟಿಗೊಳಿಸ್ಬೇಕು. ಮರ ಸುತ್ತುವಂಥದ್ದು, ನೀರನ್ನು ಮುಳುಗುವಂಥದ್ದು, ಲಿಂಗ ದರ್ಶನ. ಲಿಂಗಾಯತದಲ್ಲಿ ಅವಕಾಶನೇ ಇಲ್ಲ ಅದಕ್ಕೆ. ತೀರ್ಥಯಾತ್ರೆ ಲಿಂಗ ದರ್ಶನಕ್ಕೆ ಹೋಗಿ ಕರ್ಮವ ಹಿಂಗಿಸಿಕೊಂಬ ಮಾತ ನಂಬಬಾರದು ಅಂತೇಳಿ ಹಡಪದ ಅಪ್ಪಣ್ಣವರು ಹೇಳ್ತಾರೆ. ಆದರೂ ಕೂಡ ಇವತ್ತು ಯಾವುದೇ ತೀರ್ಥಯಾತ್ರೆಗೆ ಹೋದರೂ ಕೂಡ ಅಲ್ಲೇ ನಮ್ಮ ಲಿಂಗಾಯತ ಇರ್ತಾರೆ. ಆ ಸ್ಥಳಗಳಿಗೆ ಹೋಗಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕೆ ದೊಡ್ಡ ದೊಡ್ಡ ಪರ್ವತಗಳಿಗೆ, ಅರಣ್ಯ ಪ್ರದೇಶಗಳಿಗೆ ಹೋಗೋದು ಸರಿ. ಆದರೆ ಒಂದು ಧರ್ಮದ ಅಥವಾ ಧಾರ್ಮಿಕ ಆಚರಣೆಯಾಗಿ ಬಸವ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ನಮ್ಮೆಲ್ಲ ಸ್ನೇಹಿತರು ಕೂಡಿ ಶ್ರೀಶೈಲ ಮಸೂತಿಯವರ ನೇತೃತ್ವದಲ್ಲಿ ಏನು ಆನ್ಲೈನ್ ಕಾರ್ಯಕ್ರಮ ಆಯಿತು, ಆ ಸಂದರ್ಭದಲ್ಲಿ
ಈ ಥರದೊಂದು ಕಾರ್ಯಕ್ರಮ ಮಾಡಬೇಕು ಹಾಗೆ ಅಂತ ಹೇಳಿ ಸಾಣೆಹಳ್ಳಿ ಶ್ರೀಗಳಿಂದಲೇ ಬಂತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು 3-4 ಸಭೆಯನ್ನು ಬಸವ ಸಮಿತಿಯ ಅಧ್ಯಕ್ಷರ ಜೊತೆಯಲ್ಲಿ ನಡೆಸಿ ಹೇಗೆ ಮಾಡಬೇಕು, ಹೇಗೆ ರೂಪಿಸ್ಬೇಕು ಹಾಗೆ ಅಂಥೇಳಿ ಹಾಗೆ ಇವತ್ತು ಸುಮಾರು 75 ಜನ ಬಸವಾನುಯಾಯಿಗಳು ಸೇರಿ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಚರ್ಚೆ ನಡೆಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ. ಮತ್ತು ಇದರ ಯಶಸ್ಸಿನ ಬಹಳ ಒಂದು ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ, ಬಂದವರೆಲ್ಲರೂ ಕೂಡ ಈ ಥರದ ಚಟುವಟಿಕೆಗಳು, ಸಮಾವೇಶಗಳು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಡೀಬೇಕು. ಹಾಗೆ ಈ ವಿಚಾರಗಳು ನಾಡಿನ ಎಲ್ಲ ಜನಕ್ಕೆ ತಲುಪಿಸ್ಬೇಕು ಹಾಗೆ ಅಂತೇಳಿ ಆ ಥರದ್ದೊಂದು ಅತ್ಯಂತ ನನಗೆ ಸಮಾಧಾನ ಕೊಟ್ಟಂಥ ಒಂದು ಸಮಾವೇಶ. ಅಂತೂ ಇದು ಈ ವಚನ ದರ್ಶನ ಪುಸ್ತಕದ ಹಿನ್ನೆಲೆಯಾಗಿನ ಒಂದು ಸ್ವಲ್ಪ ಈ ಚಿಂತನೆ ಪ್ರಾರಂಭಿಸಲಿಕ್ಕೆ ಅನೇಕ ಹಿಂದಿನ ಕಾರಣಗಳಿದ್ದರೂ ಕೂಡ ಪ್ರಸ್ತುತ ಪರಿಸ್ಥಿತಿಯೊಳಗೆ ಈ ವಚನ ದರ್ಶನ ಪುಸ್ತಕದ ಬಿಡುಗಡೆ ಅಲ್ಲಲ್ಲಿ ಅವರು ಮಾಡ್ತಾ ಇರೋಣಂಥದ್ದು. ಮತ್ತು ಈ ಪುಸ್ತಕ ಬಿಡುಗಡೆಗೆ ಶರಣರ ವಿಚಾರಧಾರೆಯನ್ನು ವಿರೋಧಿಸುವಂಥವರೇ ಆ ಕಾರ್ಯಕ್ರಮದ ಸಂಘಟಕರಾಗಿರುವಂಥದ್ದು, ಪ್ರಸ್ತಾವನೆಗಳನ್ನು ಮಂಡಿಸುತ್ತಿರುವಂಥದ್ದರ ಹಿನ್ನೆಲೆಯೊಳಗೆ ಭಾಳಷ್ಟು ಬಸವ ಭಕ್ತರಿಗೆ ಅದು ಏನೋ ಒಂದು ಗೊಂದಲ, ವಿಷಾದ ಇದೆಲ್ಲ ಕಾಡ್ತೈತಿ ಅಂತೇಳಿ ಅನಿಸ್ತದೆ ಸರ್. ಇದು ತಮಗೂ ನೆನಪಿರುವ ಹಾಗೆ ಇದು ಈಗ ಪ್ರಾರಂಭ ಆಗಿದ್ದೇನೋ ಅಲ್ಲ ಅಂತನ್ನುವಂಥದ್ದನ್ನು ತಾವು ಬಹಳ ಸಾರಿ ಹಿಂದೆ ಗಮನಕ್ಕೆ ತಂದಿರಿ, ತಾವು ಲೇಖನವನ್ನು ಬರೆದಿರಿ. 2012 ಡಂಕನ್ ಝಳಕಿ ಅನ್ನೋರು, NS ಬಾಲ್ ಗಂಗಾಧರನಾಥ, ಇದೇ ರಾಜಾರಾಮ್ ಹೆಗಡೆ ಅವರು ಈ ಕುರಿತಾಗಿ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡಿದ್ರು. ನಾಡಿನ ಎಲ್ಲ ವಿದ್ವಾಂಸರು ಆ ಕುರಿತಾಗಿ HS ಶಿವಪ್ರಕಾಶರಂಥವರು, ತಾವು ಡಾಕ್ಟರ್ MM ಕಲಬುರ್ಗಿ ಅವರು, ಆಶಾದೇವಿ ಅವರು ಎಲ್ಲರೂ ಆ ಕುರಿತಾಗಿ ಅವರಿಗೆ ಉತ್ತರವನ್ನು ಕೊಟ್ಟಿದ್ರು. ಆ ಕುರಿತಾಗಿ ಒಂದು ಸ್ವಲ್ಪ ಏನಾದರೂ ತಾವು ನೆನಪುಗಳನ್ನು ಹರಿವಿಕೊಂಡು ಸ್ವಲ್ಪ ಮಾಹಿತಿ ಕೊಡ್ಬೋದೇನು ಸರ್? ಅಂದ್ರೆ ಉದ್ದೇಶ ಏನಂದ್ರೆ ಆ ಸಂದರ್ಭದಲ್ಲಿ ಬಾಲಗಂಗಾಧರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಪೀಠವನ್ನು ಸ್ಥಾಪಿಸಿ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಈ ಥರದ ಚಟುವಟಿಕೆಗಳು ನಡೀತು. ಏನು ನಡೀತು ಅಂತ ಹೇಳಿದ್ರೆ, ಈ ಸುಮಾರು 21-22 ಸಾವಿರ ವಚನಗಳಲ್ಲಿ ಜಾತಿಯನ್ನು ವಿರೋಧಿಸಿರುವಂಥ ವಚನಗಳು 1% ಇಲ್ಲ ಅನ್ನುವ ಒಂದು ಪ್ರಮೇಯವನ್ನು ಇಟ್ಕೊಂಡು ಅವರೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯುವಂಥದ್ದು, ಸಂಶೋಧನಾ ಪ್ರಬಂಧಗಳನ್ನು ಬರೆಯುವಂಥದ್ದು. ಜಳಕಿಯವರು ತಮ್ಮ PhD ಥೀಸಿಸೇನೆ ಇದ್ರ ಬಗ್ಗೆ ಇದ್ದಂಥದ್ದು. ಆದರೆ ಅವರು ಜಾತಿಯನ್ನು ಅರ್ಥ ಮಾಡಿಕೊಂಡಿದ್ದು ಮತ್ತು ನಿರ್ವಚನ ಮಾಡಿದ ರೀತಿಯೇ ಅತ್ಯಂತ ಸೀಮಿತವಾದದ್ದು. ವಚನಗಳಲ್ಲಿ ಕೇವಲ ಜಾತಿ ಅಂತ ಹೇಳಿ ಜಾತಿ ವಿರೋಧ ಆಗಿರುವಂಥದ್ದಲ್ಲ, ಈ ಜಾತಿಗೆ ಸಂಬಂಧಪಟ್ಟಂಥ ಸೈದ್ಧಾಂತಿಕತೆ ಇದೆಯಲ್ಲ, ಅದರ ವಿರೋಧದ ಸಾವಿರಾರು ವಚನಗಳನ್ನು ನಮ್ಮ ವಚನ ಸಾಹಿತ್ಯದ ಅಧ್ಯಯನಕಾರರು ಗುರುತಿಸಿದ್ದಾರೆ. ಅಂದರೆ ಈ ಚಾತುರ್ವರ್ಣ ವ್ಯವಸ್ಥೆ ಏನಿದೆ, ಇದು ಮೂಲಭೂತವಾಗಿ ಅಸಮಾನತೆಯ ಒಂದು ಪ್ರಣಾಳಿಕೆ. 4 ವರ್ಣಗಳಾಗಿ ಏನು ವಿಭಜಿಸ್ತಾರೆ, ಅದು ಅಸಮಾನತೆಯ ಸಂಗತಿ. ಅದರೊಳಗಡೆ ಮತ್ತೆ ಮೊದಲ 3 ವರ್ಣಗಳು ದ್ವಿಜವರ್ಣಗಳು, ಶೂದ್ರರು ದ್ವಿಜರಲ್ಲ, ಅದ್ವಿಜರು ಅಂದರೆ ಪಾದದಿಂದ ಬಂದಂಥವರು. ಅವ್ರಿಗೆ ಜನವಾರದ ಹಕ್ಕಿಲ್ಲ, ಸಂಸ್ಕೃತದ ಹಕ್ಕಿಲ್ಲ, ಮತ್ತು ಸೇವೆ ಮಾಡುವಂಥದ್ದು ಮಾತ್ರವೇ ಅಂಥೇಳಿ 4 ವರ್ಣಗಳ ನಡುವೆ ಅಸಮಾನತೆ. ಮತ್ತು 4ಅನ್ನು ಬಿಟ್ಟು ಪಂಚಮರು ಅಂತ ನಾವೇನು ಹೇಳ್ತೇವೆ, ಅವರನ್ನು ಇಡೀ ಆ ಚಾತುರ್ವರ್ಣದ ವ್ಯವಸ್ಥೆಯನ್ನು ಹೊರಗಡೆನೇ ಇಟ್ಟಿದ್ದು. ಇಷ್ಟೆಲ್ಲ ಇದ್ದರೂ ಕೂಡ ಆ ಚಾತುರ್ವರ್ಣದ ಪ್ರತಿಪಾದಕರು ನಾವು ಇಡೀ ವಿಶ್ವವೇ ಒಂದು ಕುಟುಂಬ, ಎಲ್ಲರನ್ನು ಒಳಗೊಳ್ಳುವಂಥದ್ದು ಅಂತೇಳಿ ಒಂದು ಭ್ರಮಾತ್ಮಕವಾದಂಥ ಸಂಗತಿಗಳನ್ನು ಹಾಡ್ತಿದ್ದಾರೆ. ಇದು ಕೇವಲ 12ನೇ ಶತಮಾನದಲ್ಲ, ಅದರ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದ್ದನ್ನು ಕಾಣ್ತೇವೆ. ಆ ಕಾರಣಕ್ಕೆ ವಚನಕಾರರು ಈ ಎಲ್ಲ ವಿಚಾರಗಳನ್ನು ಕುರಿತು ತಮ್ಮ ವಚನಗಳಲ್ಲಿ ಪ್ರತಿಪಾದಿಸುವಂಥನ್ನು ಕಾಣ್ಬೋದು. ಎಲ್ಲದರ ಜೊತೆಗೆ ಚಾತುರ್ವರ್ಣ ಮಾಡಿದಂಥ ಮತ್ತೊಂದು ಬಹಳ ದೊಡ್ಡ ಅನಾಹುತಕಾರಿ ಸಂಗತಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ಯಾರು ದುಡಿಮೆಗಾರರಿದ್ದರು, ಕಾಯಕ ಜೀವಿಗಳಿದ್ದರು, ಅವರುಗಳಿಗೆ ಈ ಅಕ್ಷರ ಸಂಸ್ಕೃತಿಯನ್ನು ನಿಷೇಧಿಸಿದ್ದು,
ಮತ್ತು ಸ್ತ್ರೀಯರಿಗೂ ಕೂಡ. ಹೌದು, ಸ್ತ್ರೀಯರನ್ನು ಕೂಡ ಎಲ್ಲ ವರ್ಣದ ಸ್ತ್ರೀಯರಿಗೆ, ಎಲ್ಲ ವರ್ಣದ ಸ್ತ್ರೀಯರಿಗೂ ಕೂಡ ಅವ್ರು ಶೂದ್ರರು ಅಂತೇಳಿ ಹೇಳಿದ್ರು. ಮತ್ತು ಅವರಿಗೆ ಮೋಕ್ಷ ಇಲ್ಲ ಹಾಗೆ ಅಂತೇಳಿ. ಮತ್ತು ಎಲ್ಲಿವರೆಗೂ ಅಂತ ಹೇಳಿದ್ರೆ ಭೂಮಿಯನ್ನು ಉಳುಮೆ ಮಾಡುವಂಥದ್ದು ಕೂಡ ಒಂದು ಮೈಲಿಗೆ ಸೂತಕ ಅನ್ನುವಂಥ ಆಗಮದ ಬೋಧನೆಗಳನ್ನು ನಮ್ಮ ಎನ್ ಜಿ ಮಾದೇವಪ್ಪನವರು ತುಂಬ ಚೆನ್ನಾಗಿ ಅದನ್ನು ವಿವರಿಸ್ತಾರೆ. ಹೀಗೆ ಈ ಮನುಷ್ಯ ಸಂಸ್ಕೃತಿಗೆ ವಿರುದ್ಧವಾದಂಥ ಒಂದು ಧಾರ್ಮಿಕ ಪ್ರಣಾಳಿಕೆ ಅದು. ಅದನ್ನು ಕುರಿತು ಬಸವಣ್ಣನವರು ಅನೇಕ ರೀತಿಯಲ್ಲಿ ಅದನ್ನು ವಿರೋಧಿಸಿರುವಂಥದ್ದು ಕಾಣ್ತೇವೆ. ಅದು ವೃತ್ತಿ ಸಮಾನತೆಗೆ ಸಂಬಂಧಪಟ್ಟಾಗಿರ್ಬೋದು, ಲಿಂಗ ಸಮಾನತೆಗೆ ಸಂಬಂಧಪಟ್ಟಾಗಿರ್ಬೋದು, ಜಾತಿ ಸಮಾನತೆಗೆ ಸಂಬಂಧಪಟ್ಟಾಗಿರ್ಬೋದು. ನಾನು ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇರ್ತೇನೆ, ಯಾವುದು ವೇದ ನಡುಗಿತ್ತು. ಯಾಕೆ ಅಂತ ಹೇಳಿದ್ರೆ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ. ಅಂದ್ರೆ ಬಸವಣ್ಣ ಹೇಗೆ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ರು ಹಾಗೆ ಅಂತೇಳಿ. ಈಗ ಸಮಾಜ ಮಾದಾರ ಚೆನ್ನಯ್ಯನ ದೂರ ಇಟ್ಟಿದ್ರೆ ಅವರ ಇಮ್ಯಾಜಿನೇಷನ್ ಹೇಗಿತ್ತು ಅಂತ ಹೇಳಿದ್ರೆ, ಕೂಡಲ ಸಂಗಮ ದೇವರು ಬಿಜ್ಜಳನ ಮನೆಗೆ ಹೋಗಲಿಲ್ಲ, ಬಸವಣ್ಣನ ಮನೆಗೆ ಹೋಗಲಿಲ್ಲ, ಮಾದಾರ ಚೆನ್ನಯ್ಯನ ಮನೆಗೆ ಊಟ ಮಾಡ್ಲಿಕ್ಕೆ ಹೋಗಿದ್ದು ಅಂತೇಳಿ. ಅದು ಏನು ಊಟ ಮಾಡ್ಲಿಕ್ಕೆ ಹೋದ್ರು? ನುಡಿ ಚೆನ್ನ, ನಡೆ ಚೆನ್ನ, ಎಲ್ಲಿ ನೋಡಿದಡಲ್ಲಿ ಚೆನ್ನ, ಪ್ರಮತರಲ್ಲಿ ಚೆನ್ನ, ಸವಿದು ನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡಲ ಸಂಗಮ ದೇವರಿಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ಅಂಬಲಿಯನ್ನ ಉಣ್ಲಿಕ್ಕಾಗಿ. ಅಂದ್ರೆ ಅಂಬಲಿ, ಮಾದಾರ ಚೆನ್ನಯ್ಯ ಇವೆಲ್ಲವಕ್ಕೂ ಸಂಬಂಧ ಇದೆ. ಅಂದರೆ ಸಮಾಜದಲ್ಲಿ ಯಾರು ಹಂಚಿಗೆ ದೂಡಲ್ಪಟ್ಟಿದ್ರು, ವಂಚಿತರಾಗಿದ್ರು, ಅವರನ್ನು ಮುಖ್ಯ ವಾಹಿನಿಗೆ ತರುವಂಥ ಕೆಲಸವನ್ನು ಬಸವಣ್ಣನವ್ರು ಮಾಡ್ತಾರೆ. ಆ ಸಂದರ್ಭದಲ್ಲಿ 12ನೇ ಸ್ತಂಭದ ಅದೊಂದು ದೊಡ್ಡ ಕ್ರಾಂತಿ, ಅದನ್ನೇ ಕ್ರಾಂತಿ ಅನ್ನುವಂಥದ್ದು. ಆದರೆ ಅದನ್ನು ಮುಂದುವರಿಸಿಕೊಂಡು ಅದನ್ನು ಬೆಳೆಸುವಂಥದ್ದು ನಮಗೆ ಸಾಧ್ಯ ಆಗಲಿಲ್ಲ. ಇವತ್ತಿಗೂ ಕೂಡ ಅದೇ ಸಮಸ್ಯೆ ಇದೆ. ದುರಂತ ಅಂದ್ರೆ ಸರ, ಈ ರೀತಿಯ ಶ್ರೇಣೀಕೃತ ಒಳಗಡೆ ಬಹಳಷ್ಟು ದಯನೀಯ ಬದುಕನ್ನು ಬದುಕಿಸಿರುವಂತಹ ಈ ಜಾತಿಯ ಜನರನ್ನೆಲ್ಲ ಬಸವಣ್ಣನವರು ಒಪ್ಪಿಕೊಂಡ್ರು ಅನ್ನುವಂಥದ್ದನ್ನ ಜನಪದರ ಹಾಡುಗಳಿಗೂ ಕೇಳ್ತೀವಿ. ಇಲ್ಲಿವರೆಗೂ ಅನೇಕರದನ್ನ ಹೇಳ್ಕೊಂತ ಬಂದಾರ. ಇವನ್ ಪುರಾಣ ಮುಂತಾದವುಗಳಲ್ಲಿಯೂ ಕೂಡ ಆ ವಿಷಯಗಳು ಬಂದವು. ಇಂಥವು ಇದ್ದಾಗಲೂ ಕೂಡ ಪಂಡಿತರಾದಂಥವ್ರು ನಮ್ಮವರೇ ಆಗಿರುವಂತಹ ನಮ್ಮ ಶೂದ್ರ ವರ್ಗದಿಂದ ಪೂರ್ವಾಶ್ರಮದಲ್ಲಿರುವಂತಹ ಮಲ್ಲೇಪುರ ವೆಂಕಟೇಶ್ವರು ಬಹಳಷ್ಟು ದೊಡ್ಡ ವಿದ್ವಾಂಸರು. ಅವರು ಇದರ ಮುನ್ನುಡಿಯೊಳಗೆ ಬರೀತಾರ, ಈ ವಚನಗಳನ್ನ ವೈದೇಶಿಕ ಸಮಾಜ ವಿಜ್ಞಾನ ಹಿನ್ನೆಲೆಯಲ್ಲಿ ನೋಡುತ್ತಿರುವ ಈ ಕ್ರಮ ಇದು ಅರ್ಧ ಸತ್ಯದ ಕ್ರಮ, ಇದು ಸರಿಯಲ್ಲ ಅನ್ನುವಂಥ ನಿರ್ಣಯಕ್ಕೆ ಬರ್ತಾರೆ. ವಿಪ್ರೋತ್ತಮರು ಬರೆದಿರುವಂತನ್ನುವಂಥದ್ದೇನೋ ಸರಿ, ಆದ್ರೆ ಇಲ್ಲಿ ನಮ್ಮವರೇ ಆಗಿರುವಂತಹ ಶೂದ್ರ ವರ್ಗದಿಂದ ಬಂದಂಥವ್ರು ಇವರು ಒಂದಿಷ್ಟು ಓದಿಕೊಂಡ್ರು ಅನ್ನುವಂತಹ ಕಾರಣಕ್ಕೆ ಯಾರ್ಯಾರ್ದೋ ಹಂಗಿಗೆ ಒಳಗಾಗಿ ಈ ರೀತಿ ಶರಣರ ವಿರುದ್ಧ ಯಾರು ಇಡೀ ದಲಿತ ಸಮುದಾಯವನ್ನ ಪ್ರೀತಿಸಿದರೋ ಅಂತಹ ಚಳವಳಿಯನ್ನ ಅಪ್ರಸ್ತುತ ಮಾಡುವ ರೀತಿಯೊಳಗೆ ಅವರು ಪ್ರತಿಕ್ರಿಯೆ ವ್ಯಕ್ತಪಡಿಸೋದನ್ನು ನೋಡಿದ್ರೆ ತಮಗೇನು ಅನಿಸ್ತದ ಸರ್? ಇವತ್ತಿನ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆ ಮಾಡ್ತಾ ಅಣ್ಣ ಅರವಿಂದ ಜತ್ತಿಯವರು ಒಂದು ಮಾತನ್ನು ಹೇಳಿದ್ರು, ಪುರೋಹಿತ ಶಾಹಿ ಇದರಿಂದ ಇರುವಂಥದ್ದು. ಅಷ್ಟನ್ನು ಹೇಳಿ ಬಿಡಲಿಲ್ಲ, ಅವರು ಅದನ್ನು ಕ್ವಾಲಿಫೈ ಮಾಡಿದ್ರು. ಪುರೋಹಿತ ಶಾಹಿ ಅಂದರೆ ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ, ಅದು ಲಿಂಗಾಯತರಲ್ಲೂ ಪುರೋಹಿತ ಶಾಹಿ ಇದೆ, ದಲಿತರಲ್ಲೂ ಕೂಡ ಇವತ್ತು ಬಂದಿರುವಂಥದ್ದು. ಅಂದರೆ ಈ ರೀತಿಯ ಪ್ರತಿಗಾಮಿ ಗುಣಗಳೇನಿದೆ ಇದು ಕೇವಲ ಬ್ರಾಹ್ಮಣರಿಗೆ ಹಾಗೆ ಅಂತೇಳಿ ಅಲ್ಲ, ಸಮಾಜದ ಎಲ್ಲ ವರ್ಗಗಳಲ್ಲೂ ಇರುವಂಥದ್ದು. ಮತ್ತು ಬಸವಣ್ಣನವರು ಈ ರೀತಿಯ ಪ್ರತಿಗಾಮಿ ಅಮಾನವೀಯ ಗುಣಗಳ ವಿರುದ್ಧನೇ ಬ್ರಾಹ್ಮಣರ ವಿರುದ್ಧ ಹೋರಾಡಿದ್ದು ಅಂತ ಅಲ್ಲ, ಬ್ರಾಹ್ಮಣ್ಯದ ವಿರುದ್ಧ. ಅದರ ಅರ್ಥ ಇಂತಹ ಮನಸ್ಥಿತಿಯವರ ಕುರಿತಾಗಿ ನಮ್ಮ ವಿರೋಧ. ಮತ್ತು 21ನೇ ಶತಮಾನದಲ್ಲಿ ಏನು ಸಾಮಾಜಿಕ, ರಾಜಕೀಯ, ಆರ್ಥಿಕ ಆಮಿಷಕ್ಕೆ ಒಳಗಾಗಿ ತಕ್ಷಣದ ಲಾಭಕ್ಕಾಗಿ, ಲೋಭಕ್ಕಾಗಿ ತಮ್ಮ ಪರಂಪರೆಯಿಂದ ಬಂದಂಥ ಸಂಗತಿಗಳನ್ನು ಕೂಡ ಧಿಕ್ಕರಿಸಿ ಹೀಗೆ ಪಟ್ಟಭದ್ರರ ಜೊತೆ ಸೇರಿಕೊಂಡು ಈ ಥರದ ಕೃತಿಗಳಿಗೆ ಮುನ್ನುಡಿ ಬರೆಯುವಂಥದ್ದು, ಆ ವರ್ಗದ ಜೊತೆಯಲ್ಲಿ
ಸೇರಿಕೊಂಡು ಕೆಲಸ ಮಾಡುವಂಥದ್ದು, ತಮ್ಮ ಸಮುದಾಯದ ಹಿನ್ನೆಲೆಯನ್ನು ಮರೆತುಬಿಟ್ಟು ಯಾವ ಸಮುದಾಯದ ಹಿನ್ನೆಲೆಯಿಂದ ಬಂದಿದ್ದಾರೆ ಅನ್ನೋದು ಮರೆತುಬಿಟ್ಟು ಮಾಡ್ತಾ ಇರ್ತಾರೆ. ಇವೆಲ್ಲವೂ ಕೂಡ ಸಮಾಜದಲ್ಲಿ ಅಸಮಾನತೆಯನ್ನು ಬಹಳ ದೊಡ್ಡ ಉಲ್ಬಣಗೊಳಿಸ್ತಾ ಇರುವಂಥದ್ದನ್ನು ಕಾಣ್ತೇವೆ. ಎಷ್ಟು ಅಂದರೆ, ನಾನೊಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಹೇಳ್ತೇನೆ, ಇತ್ತೀಚೆಗೆ ಪ್ರಕಟವಾದಂಥ ಬಹಳ ದೊಡ್ಡ ಸಂಶೋಧನಾ ಪ್ರಕಟಣೆಯಲ್ಲಿ ಹೇಳ್ತಾರೆ, ಭಾರತದ ಒಟ್ಟು ಸಂಪತ್ತಿನಲ್ಲಿ ಜನಸಂಖ್ಯೆ 10% ಜನ ದೇಶದ ಒಟ್ಟು ಸಂಪತ್ತಿನಲ್ಲಿ 65% ಅನುಭವಿಸ್ತಿದ್ದಾರೆ ಅಂತ. 10% ಜನ ಒಟ್ಟು ಸಂಪತ್ತಿನ 65%, ಇನ್ನು ಉಳಿದ 90% ಜನಕ್ಕೆ 35%. ಯಾವ ಮಟ್ಟದಲ್ಲಿ ಇವತ್ತು ಅಸಮಾನತೆ ಉಂಟಾಗ್ತದೆ, ಮತ್ತು ಇದು ಇವತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಉಂಟಾಗಿರುವಂಥದ್ದು. ಇದ್ರ ಜೊತೆಗೆ ಸನಾತನ ಅಸಮಾನತೆ ಇದೆ, ಸನಾತನ ಕಾಲದಿಂದ ಹರ್ಕೊಂಡು ಬಂದಿರುವಂಥ ಅಸಮಾನತೆ. ಎರಡೂ ಕೂಡಿ ಇವತ್ತು ದುಡಿಯುವ ವರ್ಗ ಏನಿದೆ, ದುಡಿಯುವ ಸಮಾಜ ಏನಿದೆ, ರೈತಾಪಿ ವರ್ಗ ಏನಿದೆ, ಅವರ ಬದುಕನ್ನು ಗೊಳಿಸ್ತಾ ಇದೆ. ಉತ್ಪಾದಕರನ್ನು ಅಪಮಾನಿಸುವಂತ. ಹೌದು, ಬಹಳ ದುಃಖದ ಸಂಗತಿ ಅಂತ ಹೇಳಿದ್ರೆ, ಈ ರೀತಿಯ ಅಸಮಾನತೆ, ಬಡತನ, ಹಸಿವು, ಈ ಹಿನ್ನೆಲೆಯಲ್ಲಿ ಬಂಡವಾಳಿಗರು 5,000 ಕೋಟಿ ಖರ್ಚು ಮಾಡಿ ತಮ್ಮ ಮಗನ ಮದುವೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಕೂಲಿಕಾರರಿಗೆ, ದುಡಿಮೆಗಾರರಿಗೆ ಮಾಡುವ ಅವಮಾನ, ಸಂವಿಧಾನಕ್ಕೆ ಮಾಡುವ ಅವಮಾನ. ಸಂವಿಧಾನದ ಅನುಚ್ಛೇದ 38, 39ರಲ್ಲಿ ಈ ಥರದ ಸಂಪತ್ತಿನ ಕೇಂದ್ರೀಕರಣವನ್ನು ತಡಿಬೇಕು ಅಂತ ಹೇಳುತ್ತೆ ಸಂವಿಧಾನ. ಅದನ್ನು ತಡೆದಿಲ್ಲ ಅನ್ನೋದಕ್ಕೆ ಈ 5,000 ಕೋಟಿಯ ಮದುವೆ ಅದಕ್ಕೆ ಉದಾಹರಣೆ. 40-50 ವರ್ಷಗಳ ಹಿಂದೆ ಈ ದೇಶದಲ್ಲಿ ಬಂಡವಾಳಿಗರಿದ್ದರು, ಟಾಟಾ, ಬಿರ್ಲಾ ಅವರೆಲ್ಲ ಈ ರೀತಿಯ ಅಸಹ್ಯಕರವಾಗಿ ಸಂಪತ್ತಿನ ಪ್ರದರ್ಶನಗಳನ್ನು ಮಾಡಲಿಲ್ಲ ಅವರು. ಆದರೆ ಇತ್ತೀಚೆಗೆ ದಿಢೀರನೆ ಶ್ರೀಮಂತರಾದ್ರೇನು ಅವರುಗಳು ಈ ಥರದ ಒಂದು ಸಾಮಾಜಿಕ ಅಸಹ್ಯಕರವಾದಂಥ ರೀತಿಯಲ್ಲಿ ನಡ್ಕೊಳ್ತಾ ಇರುವಂಥದ್ದು. ಇದನ್ನು ವಚನಕಾರರು ಗುರುತಿಸಿ ಎಲ್ಲ ಬಗೆಯ ಅಸಮಾನತೆಯನ್ನು, ಉದಾಹರಣೆಗೆ ಜೇಡರ ದಾಸಿಮಯ್ಯನವರ ವಚನವನ್ನು ನೋಡಿ, ಎಲ್ಲ ರೀತಿಯ ಅಸಮಾನತೆಯನ್ನು ಕೂಡ ಒಂದು ವಚನದಲ್ಲಿ 4 ಸಾಲಿನಲ್ಲಿ ಹಿಡಿದಿಡ್ತಾರೆ ಅವರು. ಮಡದಿಯ ಪ್ರಾಣಕ್ಕೆ ಮೊಲೆ ಮುಡಿ ಇದ್ದೀತೆ, ಒಡೆಯರ ಪ್ರಾಣಕ್ಕೆ ಇದ್ದೀತೆ ಯಜ್ಞೋಪವೀತ, ಕಡೆಯಲ್ಲಿದ್ದ ಅಂತ್ಯಜನು ಹಿಡಿದಿದ್ದನ ಹಿಡಿಗೋಲ, ಲೋಕಕ್ಕಿತ್ತ ತೊಡಕ ನೀನು ಎತ್ತಬಲ್ಲೆ ರಾಮನಾಥ. ಹಾಗೆ ಮಡದಿಯ ಪ್ರಾಣಕ್ಕೆ ಅಂತಂದರೆ ಪ್ರಾಣಕ್ಕೆ ಲಿಂಗಭೇದ ಇಲ್ಲ, ಅಂದರೆ ಗಂಡು ಹೆಣ್ಣಿನ ನಡುವೆ ಭೇದ ಇಲ್ಲ ಅನ್ನೋದನ್ನು ಲಿಂಗಭೇದಕ್ಕೆ ಸಂಬಂಧಪಟ್ಟಾಗ ಮಾತನಾಡ್ತಾರೆ. ಒಡೆಯರ ಪ್ರಾಣಕ್ಕೆ ಇದ್ದಿತ್ತು, ಹುಟ್ಟಬೇಕಾದ್ರೆ ಬ್ರಾಹ್ಮಣರು ಜನವರ ಹಾಕ್ಕೊಂಡು ಹುಟ್ಟೋದಿಲ್ಲ, ಅಂದರೆ ಆ ರೀತಿಯ ಅಸಮಾನತೆಯ ವಿರುದ್ಧವಾಗಿ ಮಾತನಾಡ್ತಾರೆ. ಕಡೆಯಲ್ಲಿದ್ದ ಅಂತ್ಯಜನು, ಕಡೆಯಲ್ಲಿದ್ದ ಅಂತ್ಯಜ ಎರಡು ಒಂದೇ ಅರ್ಥ ಕೊಡುವಂಥ ಪದಗಳು. ಆದರೂ ಕೂಡ ಜೇಡರ ದಾಸಿಮಯ್ಯನ ವಿಶೇಷವಾಗಿ ಅದು ಬಳಸ್ತಾರೆ. ಯಾಕೆಂದ್ರೆ ಕಡೆಯಲ್ಲಿದ್ದ ಅಂತ ಹೇಳಿದ್ರೆ ಶ್ರೇಣೀಕರಣದಲ್ಲಿ ಕೊನೆಯಲ್ಲಿರುವಂಥ, ಅಂತ್ಯಜ ಅಂದರೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಅಸ್ಪೃಶ್ಯತೆಯನ್ನು ಮಾಡಿದ್ರಲ್ಲ ಆ ವರ್ಗವನ್ನು ಅದು. ಸೊ ಕಡೆಯಲ್ಲಿದ್ದ ಅಂತ್ಯಜನ ಹಿಡಿದಿದ್ದನ್ನು ಇಡಿಗೋಲ. ಆ ಸಂದರ್ಭದಲ್ಲಿ ಊರಿನ ಮುಖ್ಯ ಬೀದಿಗಳಲ್ಲಿ ಅವರು ತಿರುಗಾಡೋ ಆಗಿರಲಿಲ್ಲ. ತಿರುಗಾಡಬೇಕಾದ್ರೆ ಬೆನ್ನಿಗೆ ಹಿಡಿಗೋಲನ್ನು ಕಟ್ಕೊಂಡು ಅದನ್ನು ಗುಡಿಸ್ಕೊಂಡು ಹೋಗಬೇಕಾಗಿತ್ತು. ಎಂಥ ಅಮಾನವೀಯವಾದಂಥ ವ್ಯವಸ್ಥೆ. ಬಸವಣ್ಣನವರು ಅವತ್ತು, ಇವತ್ತಿಗೂ ಕೂಡ ನಮ್ಗೆ ಅದನ್ನು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಸವಣ್ಣನವರು ಅವತ್ತು ಈ ಥರದ ಸಾಮಾನ್ಯವಾದಂಥ ಸಾಮಾಜಿಕ ವಿಕೃತಿಗಳ ಬಗ್ಗೆ, ಸಾಮಾಜಿಕ ದೋಷಗಳ ಬಗ್ಗೆ ಮಾತನಾಡಿರುವಂಥದ್ದು ಕಾರಣಕ್ಕೇ ಬಸವಣ್ಣ ಇವತ್ತು ಜಾಗತಿಕವಾದಂಥ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯೊಳಗೆ ಚಿಂತನೆ ಮಾಡೋದಾದ್ರೆ ಸರ, ಬಸವಣ್ಣನವರು ಎಲ್ಲ ಬಗೆಯ ಸಮಾನತೆಗಳನ್ನು ರೂಢಿಸಲಿಕ್ಕೆ ಒಂದು ಕಾರ್ಯತಂತ್ರವನ್ನು ಅವರು ಹೆಣೆದಿದ್ರು ಅನ್ನುವಂಥದ್ದು, ಸಮಾನತೆಯನ್ನು ಬದುಕುವಂಥದ್ದು ಅದೊಂದು ಮನಸ್ಥಿತಿ, ಅಂತಹ ಮನಸ್ಥಿತಿಯನ್ನು ಕರುಣಿಸುವಂಥ ಒಂದು ಶಿವಯೋಗವನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಹೀಗೆ ಸಮಾನತೆಯನ್ನು ಬದುಕುವಂತಹ ಅವಕಾಶಗಳು ಎಲ್ಲವೂ ಇದ್ದಾಗ, ಹಂಗೆ ಬದುಕಿದಾಗ
ಹಿಂದೊಮ್ಮೆ ಶರಣರ ಮೇಲೆ ಹತ್ಯೆಯನ್ನು ಮಾಡಿತ್ತು ಈ ಪುರೋಹಿತ ಶಾಹಿ ವ್ಯವಸ್ಥೆ. ಆ ನಂತರ ಈ ದಿನಗಳೊಳಗ ಸುಮಾರು 2012ರಲ್ಲಿ ಹುಟ್ಟಿರುವಂತಹ ಈ NS ಬಾಲ್ ಗಂಗಾಧರನಾಥ್ ಡಂಕಿನ್ ಮತ್ತು ರಾಜಾರಾಮ್ ಹೆಗಡೆಯವರ ವಾದಗಳು ಮತ್ತೆ ಹಲವು 8-9 ವರ್ಷಗಳ ನಂತರ ಅಥವಾ 12ರ ನಂತರ ಒಂದು 10 ವರ್ಷಗಳ ಅನಂತರದೊಳಗ ಮತ್ತೊಮ್ಮೆ ಇದು ಹೇಳ್ಬೇಕಾದ್ರ ಎಲ್ಲೋ ಕರ್ನಾಟಕಕ್ಕೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿರುವಂತಹ ಹಿನ್ನೆಲೆ ನಾಡಿನ ಎಲ್ಲ ಪ್ರಗತಿಪರರು ಇದರ ಬಸವಣ್ಣನವರ ಪರವಾಗಿ ನಿಂತರು ಅನ್ನುವಂಥದ್ದು ಜಗತ್ತಿನ ತುಂಬೆಲ್ಲ ಬಸವಣ್ಣನವರ ಗುಣಗಾನ ನಡೀತಾ ಇದೆ, ಅವ್ರನ್ನ ಒಪ್ಪಿಕೊಳ್ಳುವಂತಹ ಸನ್ನಿವೇಶಗಳು ಹುಟ್ಟಿಕೊಂಡವು ಅನ್ನುವಂಥದ್ದರ ಹಿನ್ನೆಲೆಯೊಳಗ ಬಾಬಾ ಸಾಹೇಬರು ಹೇಳಿರುವಂತಹ ಕೌಂಟರ್ ರೆವಲ್ಯೂಷನ್ ಏನಾದ್ರು ಇವರು ಜಾರಿಗೆ ತರಲುವಂತಹ ಪ್ರಯತ್ನವನ್ನು ಮಾಡಕತ್ತಾರನಂತ ಹೇಳಿ ಅನಿಸುತ್ತೋ ಹೆಂಗೋ? ಈ ಕುರಿತಾಗಿ ತಾವೇನು ಹೇಳ್ತೀರಿ ಸರ್? ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದಾಗ ಅದಕ್ಕೆ ಮಾನಸಿಕವಾಗಿ ಒಪ್ಪಿಗೆ ಇಲ್ಲದವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ಲಿಕ್ಕೆ ಹೋಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇಡೀ ಸಮಾಜ ಅದನ್ನು ಒಪ್ಕೊಂಡ್ಬಿಟ್ಟಿತ್ತು. ಅದನ್ನು ನೇರವಾಗಿ ಮತ್ತು ಆ ಟೈಮ್ನೊಳಗೆ ಅದನ್ನು ಅಭಿನಂದಿಸಲೂ ಇಲ್ಲ. ಈ ಏನು ಜನಗಳು ಇವತ್ತು ಇಷ್ಟು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನೋದನ್ನು ಬಿಡ್ಲಿ, ಬಹಳ ಮಹಾನ್ ನಾಯಕ, ಮಹಾನ್ ಋಷಿಯಾಗಿದ್ದ ಅಂತ ಇವ್ರು ಹೊಗಳುವಂತಹ ಈ ಏನು ಭಟ್ಟಂಗಿಗಳದಾರಲ್ಲ ನೇರವಾಗಿ ನಾವು ಹೇಳುವುದಾದ್ರೆ ಈ ಪುರೋಹಿತ ವರ್ಗದ ಇವರು ಎಂದೆಂದೂ ಕೂಡ ಅದನ್ನ ಸರ್ಕಾರವನ್ನು ಅಭಿನಂದಿಸಲಿಲ್ಲ. ಕೊನೆಗೆ ತಮ್ಮಷ್ಟಕ್ಕೆ ತಾವು ಆಂತರಿಕವಾಗಿ ಹೆಮ್ಮೆನೂ ಪಟ್ಟುಕೊಳ್ಳಲಿಲ್ಲ ಮತ್ತು ನೊಂದ್ಕೊಂಡ್ರು. ಪ್ರತ್ಯಕ್ಷವಾಗಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಪ್ರಬಲ ಸಮುದಾಯದ ವಿರುದ್ಧ ಪ್ರತ್ಯಕ್ಷವಾಗಿ ಹೇಳಲಿಕ್ಕೆ ಅವರು ಸಿದ್ಧ ಇರಲಿಲ್ಲ. ಆದರೆ ಒಂದು ವ್ಯವಸ್ಥೆಯೊಳಗಡೆ ಗೆದ್ದಲು ಹೇಗೆ ಒಳಗಡೆನೆ ಅದನ್ನು ಕೊರೀತದೆ, ಆ ಥರದ ಕೆಲಸಗಳನ್ನು 2012ರ ನಂತರದ ದಿನಗಳನ್ನು ಬೆಳೆಸ್ಕೊಂಡು ಬಂದು ಅದನ್ನು ಈಗ ವಚನ ದರ್ಶನದ ಮೂಲಕ ಪ್ರದರ್ಶಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಪಠ್ಯಪುಸ್ತಕಗಳಲ್ಲಿ ಅನಾಹುತವನ್ನು ಮಾಡಲಿಕ್ಕೆ ಎಷ್ಟು ನೇರವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕನ್ನಡ ಪಠ್ಯಪುಸ್ತಕದಲ್ಲಿ ಇಷ್ಟು ಪಾಠಗಳಿದ್ದರೆ ಅಲ್ಲಿ ದಲಿತ ಸಾಹಿತಿಗಳು ಬರೆದದ್ದು, ಹಿಂದುಳಿದ ವರ್ಗದವರು ಬರೆದದ್ದು ಎಲ್ಲವನ್ನೂ ತೆಗೆದುಹಾಕಿ ಒಂದೇ ಸಮುದಾಯದ ಒಂದೇ ಕೋಮಿನ ಲೇಖನಗಳನ್ನು ಇಡ್ತಾರೆ ಅಂತ ಹೇಳಿದ್ರೆ ಎಲ್ಲಿವರೆಗೂ ಹೋಗಿದ್ದಾರೆ ಇವರು? ಹಾಗೆ ಅಂದರೆ ಬಸವಣ್ಣನ ಸಮುದಾಯ ಕರ್ನಾಟಕದಲ್ಲಿ ಹೇಗೆ ತುಳಿತಕ್ಕೆ ಒಳಗಾಗ್ತಾ ಇದೆ ಹಾಗೆ. ಇದಕ್ಕೆ ಭಾಳ ಮುಖ್ಯ ಕಾರಣ ಇವತ್ತಿನ ಆತ್ಮಾವಲೋಕನದಲ್ಲಿ ಬಂದಂಥ ಪ್ರತಿಕ್ರಿಯೆ ಅಂತ ಹೇಳಿದ್ರೆ, ನಾವು ಗಟ್ಟಿಯಾಗಿಲ್ಲ. ಬಸವಾನುಯಾಯಿಗಳು ಬಸವ ಮೌಲ್ಯಗಳನ್ನು ಹೇಗೆ ಗಟ್ಟಿ ಮಾಡ್ಕೋಬೇಕು ಅನ್ನುವಂಥದ್ದು ಬಗ್ಗೆನೇ ಚರ್ಚೆ ನಡೀತು. ಅದು ಬಹಳ ಮುಖ್ಯವಾಗಿ. ಮತ್ತು ಇದು ಕೇವಲ ಬಸವಣ್ಣ ಒಂದು ಸಮುದಾಯಕ್ಕೆ ಸೇರಿದ ಸಂಘ ಅಲ್ಲ. ಎಲ್ಲರೂ ಅದನ್ನೇ ಅಭಿಪ್ರಾಯ. ಬಸವಣ್ಣ ಅಂತಂದ್ರೆ ಅದೊಂದು ಸಿದ್ಧಾಂತ, ಅದೊಂದು ಪ್ರಣಾಳಿಕೆ, ಅದೊಂದು ತತ್ವ. ಬಸವ ತತ್ವ ಅನ್ನುವಂಥದ್ದು ಅದು ಎಲ್ಲ ರೀತಿಯ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ನಿಲ್ಲುವಂಥ ಒಂದು ತತ್ವ. ಅದು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನು ಕಾಯಕ ಸಿದ್ಧಾಂತ ಏನಿದೆ, ಕಾಯಕ ಸಿದ್ಧಾಂತ ಅನ್ನುವಂಥದ್ದನ್ನು ನಾನು ಇವತ್ತಿನ ಅಭಿವೃದ್ಧಿ ಸಿದ್ಧಾಂತಕ್ಕೆ ಸಮವಾದದ್ದು. ಮತ್ತು ಇಡೀ ಸಮಾಜ ಯಾವುದೇ ಭೇದ ಭಾವವಿಲ್ಲದಲೇ ಕಾಯಕದಲ್ಲಿ ನಿರತರಾಯಿತು ಅಂತ ಹೇಳಿದ್ರೆ ಅದು ಸಮೃದ್ಧವಾಗ್ತದೆ. ಆರ್ಥಿಕತೆ ಅಭಿವೃದ್ಧಿ ಕುರಿತಾಗಿ ನೀವು ಹಿಂದಕ್ಕೆ ಬಹಳ ಚಂದ ಚಿಂತನೆಗಳನ್ನು ಮಾಡಿಕೊಟ್ಟಿರಿ ಸರ್. ಇನ್ನೂವರೆಗೂ ಕೂಡ ಅಭಿವೃದ್ಧಿ ಕುರಿತಾಗಿ ನಮ್ಮ ಜನರಲ್ಲಿ ಬಹಳ ತಪ್ಪು ಕಲ್ಪನೆಗಳದಾವ. ಅಭಿವೃದ್ಧಿ ಅಂದ್ರೆ ಕಾಂಕ್ರೀಟ್ ರಸ್ತೆಗಳಲ್ಲ ಅಂತ ಹಿಂದಕ್ಕೊಮ್ಮೆ ನೀವು ಹೇಳಿದ್ ನೆನಪದ ಸರ್. ಬರೀ ಕಾಂಕ್ರೀಟ್ ರಸ್ತೆಗಳಲ್ಲ, ಒಟ್ಟು ಅಭಿವೃದ್ಧಿ ಅಂದ್ರೆ ಏನು ಅನ್ನುವಂತ ಹಿನ್ನೆಲೆಯೊಳಗ ಈ ಕಾಯಕ ಅನ್ನುವಂಥದ್ದು, ದುಡಿಮೆ ಅನ್ನುವಂಥದ್ದು ಹೇಗೆ ನಿಜವಾದಂತ ಶರಣರ ಕಾಯಕ, ಶರಣರ ರೀತಿಯ ದುಡಿಮೆ, ದಾಸೋಹ ಇವುಗಳು ಹೆಂಗ ನಿಜವಾದಂತಹ ಅಭಿವೃದ್ಧಿಯನ್ನ ಅವು ಅಭಿವೃದ್ಧಿಗೆ ವ್ಯಾಖ್ಯೆಯನ್ನು ಕೊಡ್ತಾವ ಅನ್ನೋದನ್ನ ಒಂದು ಸ್ವಲ್ಪ ಹೇಳಿ ಸರ್. ಅದೇ ಇವತ್ತಿಗೂ ಕೂಡ ಅಭಿವೃದ್ಧಿಯನ್ನು ಕೇವಲ ವರಮಾನಕ್ಕೆ ಸಂಬಂಧಪಟ್ಟಾಗೆ ಸಂವಾದಿಯಾಗಿ ಬಳಸ್ತೇವೆ. ಯಾರಿಗೆ ಹೆಚ್ಚು ವರಮಾನ ಇದೆ ಅವರು ತುಂಬ ಅಭಿವೃದ್ಧಿ ಹೊಂದಿದವರು, ಪ್ರಗತಿ ಹೊಂದಿದವರು ಹಾಗೆ ಅಂದ್ಕೊಂಡು. ಅಭಿವೃದ್ಧಿ ಅನ್ನುವಂಥದ್ದು ಅರ್ಥಶಾಸ್ತ್ರದ ಪರಿಭಾವನೆಯಲ್ಲಿ GDPಗೆ ಸಂಬಂಧಪಟ್ಟಿದ್ದು, ವರಮಾನಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. ಅಥವಾ ನೀವು ಹೇಳಿದ ಹಾಗೆ ಎಕ್ಸ್ಪ್ರೆಸ್ ಹೈವೇಗಳಿಗೆ ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಅಲ್ಲ. ಅಭಿವೃದ್ಧಿ ಅನ್ನುವಂಥದ್ದು ಆರೋಗ್ಯಕಾಯರಾಗಿ, ವಿದ್ಯಾವಂತರಾಗಿ, ದೃಢಕಾಯರಾಗಿ,
ಸಮೃದ್ಧವಾದ ಬದುಕನ್ನು ನಾವು ಅಭಿವೃದ್ಧಿ ಅಂತ ಹೇಳುವಂಥದ್ದು. ಅದನ್ನ ಸಂತೃಪ್ತ ಬದುಕು, ಸಂತೃಪ್ತ ಸಮೃದ್ಧವಾದಂಥದ್ದು. ಅಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಣ ಇರಬೇಕು, ಎಲ್ಲರಿಗೂ ಕೂಡ ಆರೋಗ್ಯ ಇರಬೇಕು, ಮತ್ತು ಯೋಗ್ಯವಾದ ಉದ್ಯೋಗ ಇರಬೇಕು. ಡೀಸೆಂಟ್ ಎಂಪ್ಲಾಯ್ಮೆಂಟ್, ಬರೀ ಉದ್ಯೋಗ ಅಷ್ಟೇ ಅಲ್ಲ, ಯೋಗ್ಯವಾದಂಥ ಒಂದು ಉದ್ಯೋಗ ಇರಬೇಕು. ಆ ಥರದ ಒಂದು ವ್ಯವಸ್ಥೆಯನ್ನು ನಾವು ಸಮೃದ್ಧವಾದ ವ್ಯವಸ್ಥೆ, ಅಭಿವೃದ್ಧಿ ಅಂತ ಕರಿತೇವೆ. ಅದರ ಬಗ್ಗೆನೇ ವಚನಗಳು ಮಾತನಾಡುವಂಥದ್ದು. ಇಷ್ಟೆಲ್ಲ ಅಭಿವೃದ್ಧಿ ಆಲೋಚನೆಗಳನ್ನು ಕೊಟ್ಟಿರುವಂತಹ ಶರಣರ ಈ ವಿಚಾರಗಳನ್ನು ಬಳಸಿಕೊಂಡು, ನಮ್ಮ ಸಂವಿಧಾನದತ್ತವಾಗಿರುವಂತಹ ಅವಕಾಶಗಳನ್ನು ಬಳಸಿಕೊಂಡು ಮುಂದೆ ಬಂದಂತಹ ಲಿಂಗಾಯತರು, ಹೋರಾಟದಿಂದನೇ ಮುಂದೆ ಬಂದಂಥವ್ರು. ಹಿಂದೆಲ್ಲ ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರ ಚಳವಳಿಯೊಳಗೆ ಬ್ರಾಹ್ಮಣೇತರರ ಪರವಾಗಿ ನಮ್ಮವ್ರು ಗೆದ್ರು. ಇಷ್ಟೆಲ್ಲ ಅಪಮಾನ, ನೋವು ಎಲ್ಲವುಗಳನ್ನು ನುಂಗಿಕೊಂಡು ಶರಣರ ವಚನಗಳನ್ನು ಬಳಸಿಕೊಂಡು, ಸಂವಿಧಾನ ಬಳಸಿಕೊಂಡು ಒಂದಿಷ್ಟು ಸ್ವಾಭಿಮಾನದಿಂದ ಬದುಕಬೇಕಾಗಿರುವಂತಹ ಲಿಂಗಾಯತರು ಮತ್ತೆ ಇಂತಹ ಈ ವೈದಿಕ ಮನಸ್ಸುಗಳು, ಈ ವಿಪ್ರೋತ್ತಮರ ವಿಚಾರಗಳಿಗೆ ಪೂರಕವಾಗಿ ಮಾತನಾಡ್ತಾ ಇರೋದು, ಇದು ಎಷ್ಟರ ಮಟ್ಟಿಗೆ ಸಮಾಜದ ಹಿತದೃಷ್ಟಿಯಿಂದ ಸರಿ ಅಂತ ಅನ್ನೋದ್ರ ಕುರಿತು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು. ಇಲ್ಲ, ಅತ್ಯಂತ ದುರಂತ ಇದು, ಮತ್ತು ಸಮಾಜಕ್ಕೆ ಅಂಟಿಕೊಂಡಿರುವಂಥ ಒಂದು ದೊಡ್ಡ ಕ್ಯಾನ್ಸರ್ ಇದು. ಈ ಕಂದಾಚಾರಗಳ ಬಗ್ಗೆ ಬಸವಣ್ಣನವರು ಎಷ್ಟು ವಿಧವಾಗಿ ಈ ಕಂದಾಚಾರಗಳನ್ನು ವಿರೋಧಿಸಿದ್ದಾರೆ. ಸೋಮಾರಿತನಕ್ಕೆ ವಚನ ಇದರಲ್ಲಿ ಅವಕಾಶನೇ ಇಲ್ಲ. ಯಾಕೆಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿ, ಮತ್ತು ಯಾರು ಕಾಯಕದಿಂದ ಹಿಂಜರಿತಾರೆ ಅವ್ರುಗಳಿಗೆ ಎಚ್ಚರಿಕೆ ಕೊಡುವಂತ ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳದನೆ ಅಂತ ಹೇಳಿ ಆಯ್ದಕ್ಕೆ ಲಕ್ಕಮ್ಮ ಗಂಡನಿಗೆ ಆದೇಶ ನೀಡುವಂತಹ ಒಂದು ಸ್ಥಾನವನ್ನ ಒಬ್ಬ ಹೆಣ್ಣುಮಗಳು ಗಳಿಸ್ಕೊಳ್ತಾಳೆ ಅಂತ ಹೇಳಿದ್ರೆ ಆ ಸಮಾಜ ಎಂಥ ರೀತಿಯ ಸಮಾನತೆಯನ್ನು ಸಾಧಿಸ್ಕೊಂಡಿದ್ದು. ಇವತ್ತಿಗೂ ಕೂಡ ಅದು ಸಾಧ್ಯ ಇಲ್ಲ. ಹೆಣ್ಣುಮಕ್ಕಳು ಇವತ್ತಿಗೂ ಕೂಡ ಗಂಡನ ಅಧೀನದಲ್ಲಿ ಆತನ ಆದೇಶಕ್ಕೆ ಅನುಗುಣವಾಗಿ ನಡೆಯುವಂಥದ್ದು, ರಿವರ್ಸ್ ಇಲ್ಲ. ಆದರೆ 12ನೇ ಶತಮಾನದಲ್ಲಿ ಕೇವಲ ಆಯ್ದಕ್ಕಿ ಲಕ್ಕಮ್ಮ ಅಷ್ಟೇ ಅಲ್ಲ, ಮೊಳಿಗೆ ಮಾದೇವಮ್ಮನೂ ಕೂಡ ಗಂಡನಿಗೆ ಆದೇಶ ನೀಡ್ತಾಳೆ ಅಂತ ಹೇಳಿದ್ರೆ ಆತ ಗಂಡ ಎಲ್ಲ ಬದುಕು ಸಾಕಾಗೋಯ್ತು, ಇನ್ಮೇಲೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಅಂದಾಗ ಇಷ್ಟೇ ನಾನು ನಿನಗೆ ಗೊತ್ತಾದದ್ದು ಬಸವ ತತ್ವ ಅನ್ನುವಂಥದ್ದು. ಎಲ್ಲಿದೆ ಇನ್ನೊಂದು ಲೋಕ? ಇರೋದೇ ಒಂದು ಲೋಕ. ಚಾತುರ್ವರ್ಣ ವ್ಯವಸ್ಥೆ ಹೇಗೆ ಸಮಾಜದಲ್ಲಿ ಮೌಢ್ಯವನ್ನು ತುಂಬಿ ದುಡಿಯುವ ವರ್ಗದಿಂದ ಹಣವನ್ನು ಕಸಿದುಕೊಳ್ತಾ ಇತ್ತು ಅನ್ನೋದಕ್ಕೆ ಇದು ಒಂದು ಬಹಳ ಮುಖ್ಯವಾದಂಥ ಒಂದು ಉದಾಹರಣೆ. ಅಂದರೆ ಸ್ವರ್ಗ ನರಕ ಪಾಪ ಪುಣ್ಯ ಅಂಥೇಳಿ ಎಲ್ಲ ಕೃತಕವಾದಂಥ ಹುಟ್ಟು ಹಾಕಿ, ಅಂದರೆ ಅದರ ಕೆಡುಕುಗಳನ್ನೆಲ್ಲ ಬಸವಣ್ಣ ಗುರುತಿಸಿ ಇವೆಲ್ಲವೂ ಕೂಡ ಸುಳ್ಳು, ಇವೆಲ್ಲವೂ ಕೂಡ ಭ್ರಮೆ, ಕೇವಲ ಇಲ್ಲಿರೋದು ಒಂದೇ ಲೋಕ, ಮತ್ತು ಸತ್ತ ಮೇಲೆ ಯಾರೂ ಸ್ವರ್ಗಕ್ಕೆ ಹೋಗೋದಿಲ್ಲ, ಕಾಯಗುಣವಳಿದು ಮಾಯಾಜ್ಯೋತಿ ವಾಯುವ ಸೇರುವ ಮುನ್ನ ಭಕ್ತಿಯ ಮಾಡಬಲ್ಲಡ ಆತನೇ ದೇವ. ಎಲ್ಲೂ ಹೋಗೋದಿಲ್ಲ ಜೀವ ಸತ್ತ ಮೇಲೆ, ಪ್ರಕೃತಿಯಲ್ಲಿ ಲೀನವಾಗ್ಬಿಡ್ತು ಅಷ್ಟೇ, ದಟ್ ಇಸ್ ಆಲ್. ಮತ್ತೆ ಅದು ಹುಟ್ಟಿ ಬರ್ತದೆ, ಹಿಂದಿನ ಜನ್ಮದ್ದು ಯಾವುದಕ್ಕೂ ಕೂಡ ವಚನ ಸಂಸ್ಕೃತಿಯಲ್ಲಿ ಅವಕಾಶ ಇಲ್ಲ. ಮತ್ತು ಈ ಜಾತಿ ಭೇದ ಇರ್ಬೋದು, ಕೇವಲ ಆರ್ಥಿಕವಾದಂಥದ್ದು ಇಷ್ಟೇ ಅಲ್ಲ, ಈ ಜಾತಿಗಳ ನಡುವೆ ಇವತ್ತಿಗೂ ಕೂಡ ಲಿಂಗಾಯತ ಸಮಾಜ ಬಸವ ಸಮಾಜ ಯಾಕೆ ಇಷ್ಟು ದುರ್ಬಲವಾಗಿದೆ ಅಂತ ಹೇಳಿದ್ರೆ ಅನೇಕ ಒಳಪಂಗಡಗಳ ನಡುವೆ ಇರುವಂತಹ ಈ ಒಂದು ಅಸಮಾನತೆ, ಮೇಲು ಕೀಳು ಅನ್ನೋ ಭಾವನೆ, ಈ ಕಾರಣಗಳಿಂದಾಗಿ ಇವನ್ನ ಮೀರುವಂಥದ್ದು ಬಹಳ ಮುಖ್ಯ. ವೈಜ್ಞಾನಿಕ ಮನೋಭಾವವನ್ನು ಇವತ್ತು ಸರ್ಕಾರಗಳು ಬೆಳೆಸ್ತಾ ಇಲ್ಲ. ಒಂದು ರೀತಿಯ ಮೌಢ್ಯವನ್ನು ಸರ್ಕಾರ ಬೆಳೆಸ್ತಾ ಇದೆ. ನಾವು ಬಸವಣ್ಣನ ಸಂಕುಲಕ್ಕೆ ಸೇರಿದಂಥ ನಾವು ಈ ಥರ ವೈಜ್ಞಾನಿಕ ಜ್ಞಾನವನ್ನು ನಮ್ಮ ಮಕ್ಕಳಲ್ಲಿ, ಯುವಕರಲ್ಲಿ, ರೈತರಲ್ಲಿ ಹರಡಬೇಕಾಗಿದೆ. ರೈತಾಪಿ ವರ್ಗ ಇರ್ಬೋದು, ದಿನಗೂಲಿ ವರ್ಗ ಇರ್ಬೋದು. ಒಂದು ಸಮಾಜದ ಅಡಿಪಾಯ ಅಂದರೆ ದುಡಿಮೆಗಾರರು. ಆ ದುಡಿಯುವ ವರ್ಗದ ಹಿತಾಸಕ್ತಿಯನ್ನೇ ಬಸವಣ್ಣನವ್ರು ಮಾಡಿದ್ರು. ಕಾಯಕ ಜೀವಿಗಳ ಚಳುವಳಿ ಅದು, ಕೇವಲ ಪೂಜಾರ ಚಳುವಳಿ ಅಲ್ಲ.
ದುಡಿಮೆ ಈ ಫಲವನ್ನ ಸ್ವತಃ ನಾವೇ ಅನುಭವಿಸಬೇಕು ಅನ್ನುವಂತ ಹಿನ್ನೆಲೆಯೊಳಗ ಅದ್ಭುತವಾದ ಸ್ವರಾಜ್ಯ ಕಲ್ಪನೆ ಏನ ಬರ್ತದಲ್ಲ ಸರ್, ರಾವಿ ನದಿಯ ದಂಡೆ ಮೇಲೆ ಕಾಂಗ್ರೆಸ್ಸಿನ ಅಧಿವೇಶನದೊಳಗೆ ಈ ತೀರ್ಮಾನವನ್ನ ತಗೊಂತಾರ, ಹೌದಲ್ಲ ಸರ್? ಹೌದು. ಹೀಗೆ ದುಡಿದಿರುವಂತಹ ಫಲವನ್ನ ನಾನೇ ಅನುಭವಿಸಬೇಕು ಮತ್ತು ಸಮಾಜ ಕೊಡಬೇಕು ಅನ್ನುವಂತಹ ಸ್ವತಂತ್ರ ಭಾರತದ ಕನಸಿನಡಿ ರೂಪಿತಗೊಂಡಿರುವಂತಹ ಈ ಸ್ವಾತಂತ್ರ್ಯದ ಘೋಷಣೆ ಮತ್ತು ಶರಣರ ಈ ದಾಸೋಹದ ಕಲ್ಪನೆ, ಶಿವನ ಸೊಮ್ಮು ಶಿವನಿಗೆ ಅರ್ಪಿಸಿ ನಿಶ್ಚಿಂತನಾಗಿರುವಂತಹ ಈ ಭಾವದ ಹಿನ್ನೆಲೆಯೊಳಗ ಕಾಯಕ ದಾಸೋಹಗಳನ್ನು ಮೈಗೂಡಿಸಿಕೊಂಡಿರುವಂತಹ ಈ ಶರಣ ವ್ಯವಸ್ಥೆಯಲ್ಲಿ ಕಂದಾಚಾರದ ಭಾಗವಾಗಿ ಹಾಲನ್ನು ಹಾಳು ಮಾಡುವಂತಿರುವಂಥ ಅಪ್ಯಾಯನ ಪ್ರಸಾದವನ್ನ ನಾಗಪಂಚಮಿ ಹೆಸರಿನೊಳಗ ಮಣ್ಣಿಗೆ ಕಲ್ಲಿಗೆ ಹಾಕಿ ಅಪ್ಯಾಯನ ಪ್ರಸಾದವನ್ನು ಹಾಳು ಮಾಡುವಂತಹ ಈ ವ್ಯವಸ್ಥೆಯನ್ನ ಖಂಡಿಸುವಂತಹ ಪ್ರಗತಿಪರರನ್ನ ಇಳಕಲಪ್ಪಗಳಂಥವರೆಲ್ಲ ಖಂಡಿಸಿದ್ರು, ಪ್ರಾರಂಭ ಮಾಡಿದರು. ಇತ್ತೀಚಿನ ಎಲ್ಲ ಪ್ರಗತಿಪರರು ಅನುಯಾಯಿಗಳು ಕೂಡಿಕೊಂಡು ಇನ್ನು ಮೇಲೆ ಹಾಲು ನಾವು ಚೆಲ್ಲಬಾರದು ಅನ್ನುವಂಥ ತೀರ್ಮಾನ ತಗೊಂಡು 4 ಒಳ್ಳೆಯ ಮಾತುಗಳನ್ನು ಜನರಿಗೆ ಸಂದೇಶ ರೂಪದಲ್ಲಿ ನೀಡಿದ್ರೆ ಈ ಪುಸ್ತಕದ ಸಂಪಾದಕರಾಗಿರುವಂತಹ ಲಿಂಗಾಯತದ ಸ್ವಾಮಿಗಳೇ ಅವರು, ಸದಾಶಿವಾನಂದ ಸ್ವಾಮಿಗಳು ಮೊದಲು ಅವ್ರ ಹೆಸರು ಕೈವಲ್ಯಾನಂದ ಸ್ವಾಮಿಗಳು, ಬಹಳ ಒಳ್ಳೆಯ ರೀತಿಯಲ್ಲಿ ಓದಿಕೊಂಡಂಥವ್ರು. ಇಂಥವ್ರು ಅಪ್ಯಾಯನ ಪ್ರಸಾದವನ್ನ ಚೆಲ್ಲುವುದನ್ನ ತಪ್ಪು ಅಂತೇಳಿ ಹೇಳುವಂಥವ್ರನ್ನ ಕುರಿತಾಗಿ ಅವ್ರನ್ನ ಉಡಾಫೆ ಮಾಡುವ ರೀತಿಯೊಳಗ ಅವರು ಪ್ರತಿಕ್ರಿಯಿಸುವುದು, ಇದು ಕೇವಲ ಅವರ ದುರಂತ ವ್ಯಕ್ತಿತ್ವದ ಶಬ್ದಗಳು ಅಥವಾ ಇಡೀ ಲಿಂಗಾಯತನ ಅಧಪತನದತ್ತ ಹೋಗಾಕತೈತೆ ಅಂತ ಅನ್ನೋದನ್ನ ಅದು ಸೂಚಿಸ್ತಾ ಇದೋ ಅನ್ನುವಂಥ ಆಲೋಚನೆ ಬರುತ್ತಲ್ಲ ಸರ್ ಒಂದ್ಸಾರಿ. ಇಡೀ ಸಮಾಜದ ಅಧಃಪತನ, ಇವತ್ತು ಇಡೀ ಸಮಾಜ ಅಧಃಪತನದಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ನೀವು ದುಡಿಮೆಗಾರರಿಗೆ ಸರ್ಕಾರ ಆಹಾರವನ್ನು ವಿತರಣೆ ಮಾಡ್ತದೆ ಅಂತ ಹೇಳಿದ್ರೆ ಅದರಿಂದಾಗಿ ದುಡಿಮೆಗಾರರು ಸೋಮಾರಿಗಳಾಗ್ತಾರೆ ಅನ್ನುವಂಥ ವಿಚಾರಗಳಿವತ್ತು ಮಂಡನೆ ಆಗ್ತಾ ಇರುವಂಥದ್ದು ಕಾಣ್ಬೋದು. ಈ ಥರದ ಸರ್ಕಾರದ ಕಾರ್ಯಕ್ರಮಗಳ ಮೂಲಕ ಬಂದದ್ರಿಂದಾಗಿ ಈ ದುಡಿಮೆಗಾರರ ಬದುಕೇನು ದೊಡ್ಡ ಶ್ರೀಮಂತಿಕೆ ಆಗ್ಬಿಡ್ತದೆಯೇ, ದುಡಿಮೆಯನ್ನು ನಿಲ್ಲಿಸ್ಬಿಡ್ತಾರೆಯೇ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೂಲಿಯೇ ಸಿಗೋದಿಲ್ಲ, ಕೂಲಿಕಾರರೇ ಇಲ್ಲ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ನೀವು ಕೂಲಿಕಾರರು ಕೂಲಿಕಾರರೇ ಇರಬೇಕು ಅಂತೇಳಿ ಬಯಸ್ತೀರೇನು? ಅವರ ಬದುಕು ಉತ್ತಮವಾಗಬಾರ್ದೇನು? ಮತ್ತು ಅಭಿವೃದ್ಧಿ ಅನ್ನೋದು ಏನು? ಮತ್ತೆ ಕೂಲಿಕಾರರಾಗಿದ್ದವರು ಒಂದು ಕಾಯಂ ಉದ್ಯೋಗಕ್ಕೆ ಬಂದು, ಕಾಯಂ ಉದ್ಯೋಗದಿಂದ ಒಳ್ಳೆ ಉದ್ಯೋಗಕ್ಕೆ ಬಂದು ತಮ್ಮ ಬದುಕನ್ನು ಉತ್ತಮಪಡಿಸಿಕೊಳ್ಳುವಂಥದ್ದು ಅಭಿವೃದ್ಧಿಯ ಮೂಲ ವ್ಯಾಖ್ಯಾನ. ಅದನ್ನು ಬಿಟ್ಟು ಕೂಲಿಕಾರರೇ ಸಿಗೋದಿಲ್ಲ ಅಂದರೆ ಬಗ್ಗೆ ಮಾಡಿ ನೀನು ಕೆಲಸನ. ವಚನಕಾರರು ಬೋಧಿಸಿದ ಅದೇ ತಾನು, ಇನ್ನೊಬ್ಬರನ್ನ ಆಳನ್ನು ಮಾಡ್ಕೊಂಡು ಬಳಸುವಂಥದ್ದಲ್ಲ, ತಾನು ದುಡಿಬೇಕು, ನನಗೆ ಎಷ್ಟು ಬೇಕು ಅಷ್ಟು. ಈ ಹಿಂದಿಯೂ ಕೂಡ ಸರ್, ನಾವು ಸಣ್ಣವರಿದ್ದಾಗ ನಮ್ಮ ಶ್ರೀಮಂತರು, ನಮ್ಮ ಗೌಡಶಾನಿಗಳು ಎಲ್ಲರೂ ಎಮ್ಮಿ ಕಾಯೋದು ಎಲ್ಲ ಕೆಲಸಗಳನ್ನು ಮಾಡ್ತಿದ್ರು ಅವರು. ಇವಾಗ ಹಾಗಿಲ್ಲ, ಎಲ್ಲರೂ ಮಾಲಕರಾಗಬೇಕಂತನ್ನುವಂಥದ್ದು, ದುಡಿಯಲಾರದನೆ ಮತ್ತೊಬ್ಬರ ಕಡೆಯಿಂದ ದುಡಿಸಿ ಅದರ ಫಲ ತಿನ್ನಬೇಕು ಅನ್ನುವಂತಹ ಪ್ರವೃತ್ತಿಗೆ ಒಳಗಾಗ್ಯಾರ. ಮತ್ತು ಆ ದುಡಿಮೆಗಾರನ ಅವ್ರು ಸೋಮಾರಿಗಳು ಅಂತ ಹೇಳ್ತಾರೆ. ಸೋಮಾರಿತನ ಅನ್ನುವುದೇ ಮಹಾಪಾಪ, ಲೇಜಿನೆಸ್ ಮಹಾ ದೊಡ್ಡ ಪಾಪ ಅಂತ ತಿಳ್ಕೊಂಡು ಬೈಬಲ್ ಹೇಳ್ತದ, ಇಸ್ಲಾಂ ಹೇಳ್ತದ, ಮತ್ತು ಶರಣರು ಅದನ್ನೇ ಹೇಳ್ತಾರೆ. ಆರಾಮ್ ಹರಾಮಹಿ ಅಂತೇಳಿ ನೆಹರೂರು ಕೂಡ ಹೇಳಿದರು. ಈ ಹಿನ್ನೆಲೆಯೊಳಗೆ ಅಲ್ಲೆಲ್ಲಿ ಪುಸ್ತಕಗಳನ್ನು ಬಿಡುಗಡೆ ಮಾಡುತ್ತಿರುವಾಗ ಬಹಳ ಉಡಾಫಿಯ ಮಾತುಗಳನ್ನು ಪ್ರಗತಿಪರರ ಬಗ್ಗೆ ಮುಂತಾದವ್ರ ಬಗ್ಗೆ ನಮ್ಮವರೇ ಆಗಿರುವಂತಹ ಸದಾಶಿವಾನಂದ ಸ್ವಾಮಿಗಳು ಮಾತಾಡ್ತಾರೆ. ಒಂದು ಸತ್ಯ ಹೇಳ್ಬೇಕು ಸರ್ ತಮಗ, ಮೂಲತಃ ಅವರು ಲಿಂಗಾಯತರಲ್ಲ, ಅಂದ್ರೆ ಲಿಂಗಾಯತದಿಂದ ಹುಟ್ಟಿದಂಥವ್ರಲ್ಲ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಂಥವರಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಲಿಂಗ ಸಂಸ್ಕಾರಕ್ಕೊಳಗಾಗಿ ನಿಜ ಲಿಂಗಾಯತರಾದಂಥವ್ರು. ಬಸವಣ್ಣನವರ ಕೃಪೆಯಿಂದ ಲಿಂಗಾಯತರಾದಂಥವ್ರು, ಬಸವಣ್ಣನವರ ಕೃಪೆಯಿಂದ ಕಾವಿಯನ್ನ ತೊಟ್ಟುಕೊಂಡಂಥವ್ರು, ಬಸವಣ್ಣನವರ ಆದರ್ಶಗಳ ಹಿನ್ನೆಲೆಯೊಳಗ ಒಂದು ದೊಡ್ಡ ಜಗದ್ಗುರು ಪೀಠಕ್ಕೆ ಪೀಠಾಧಿಕಾರಿ ಆದಂಥವ್ರು. ಈ ರೀತಿಯೊಳಗ ಬಸವರ ವಿರೋಧವಾಗಿರುವಂಥ ಇಂಥವ್ರ ಜೊತೆ ಅವರು ಮಿಕ್ಸಪ್ ಹಾಕ್ಕೊಂಡು ಬಸವ ತತ್ವದ ಒಂದು ಹಿನ್ನಡೆಗೆ ಕಾರಣವಾಗುವಂಥ ಹುನ್ನಾರಗಳೊಳಗ ಪಾಲ್ಗೊಳ್ತಾರಲ್ಲ, ಇವ್ರ ಬಗ್ಗೆ, ಇಂಥವ್ರ ಬಗ್ಗೆ ಸಮಾಜ ಹೆಂಗೆ ಎಚ್ಚರಿಕೆಯಿಂದಿರಬೇಕು ಮತ್ತು ಅವ್ರು ಇಂಥವ್ರು ಯಾವ ರೀತಿಯೊಳಗೆ ತಮ್ಮನ್ನು ತಾವು ತಿದ್ದುಕೊಳ್ಳಬೇಕು, ಈ ಕುರಿತಾಗಿ ತಮ್ಮ ಸಂದೇಶ ಏನು ಸರ್? ಅದೇ ಮತ್ತೆ ಹೇಳ್ತಾ ಇರುವಂಥದ್ದು, ಬಸವ ಸಂವಿಧಾನವನ್ನು ಅದರ ಪೂರ್ಣ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳೋದಲ್ಲ, ಅದನ್ನು ಅಳವಡಿಸ್ಕೊಳ್ಳೋದೇ ಇರೋದ್ರಿಂದಾಗಿ ಉಂಟಾಗಿರುವಂಥ ವಿಕೃತಿ ಇದು. ಈಗ ಕಾಯಕ ಅನ್ನುವಂಥದ್ದು, ದುಡಿಮೆ ಅನ್ನುವಂಥದ್ದು ಅದೊಂದು ಮೌಲ್ಯ. ಅದು
ದುಡಿಮೆ ಅನ್ನುವಂಥದ್ದು ಕಾಯಕ ಕಾರ್ಮಿಕತನ ಇದೆಯಲ್ಲ, ಕಾರ್ಮಿಕರು, ಅದು ಒಂದು ಸಮಾಜದ ಬಹಳ ಮುಖ್ಯ ಭಾಗ. ಇವತ್ತು ದೇಶದಲ್ಲಿ ಸುಮಾರು 58 ಕೋಟಿ ಕಾರ್ಮಿಕರಿದ್ದಾರೆ ಅಂತ ಅಧ್ಯಯನಗಳು ಹೇಳುತ್ತೆ. ಆ 58 ಕೋಟಿ ಕಾರ್ಮಿಕರ ದುಡಿಮೆಯ ಫಲ ಇವತ್ತು ನಾವು ಅನುಭವಿಸ್ತಾ ಇರುವಂಥದ್ದು. ಆದರೆ ಅವರುಗಳನ್ನು ಸೋಮಾರಿಗಳು, ಅವರು ದುಶ್ಚಟಗಳಿಗೆ ಬೀಳುವಂಥದ್ದು, ಎಲ್ಲ ಬಿಟ್ಟಿ ತಿನ್ನುವಂಥದ್ದು ಸರ್ಕಾರ ಕೊಡ್ತಾ ಇರುವಂಥ, ಈಗ ಅವಮಾನ ಮಾಡ್ತಿದ್ದಾರೆ ದುಡಿಮೆಗಾರರಿಗೆ ಇವತ್ತು ಗೌರವ ಇಲ್ಲ. ಸರ್ಕಾರವೂ ಕೂಡ ದುಡಿಮೆಗಾರರನ್ನು ಎಷ್ಟು ಶೋಷಣೆ ಮಾಡಬೇಕೋ ಅಷ್ಟು ಶೋಷಣೆ ಮಾಡ್ತಾ ಇರುವಂಥದ್ದು. ಆ ಕಾರಣದಿಂದಾಗಿ ಈ ಥರದ ಮೌಲ್ಯಗಳ ಒಂದು ಜ್ಞಾನ ಇಲ್ಲದೆ ಇದ್ದಾಗ ಈ ಥರದ ಸ್ವಾಮಿಗಳು ಸಮಾಜದಿಂದಲೇ ಎಲ್ಲ ಅನುಕೂಲಗಳನ್ನು ಪಡೆದುಕೊಂಡು ಆ ಸಮಾಜಕ್ಕೆ ಪ್ರತಿಯಾಗಿ ಈ ಥರದ ಪ್ರತಿಗಾಮಿ ಗುಣಗಳನ್ನು, ಪ್ರತಿಗಾಮಿ ಶಕ್ತಿಗಳನ್ನು ಪೋಷಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದಕ್ಕೆ ಒಂದು ಈ ಪ್ರಗತಿಗಾಮಿ ಶಕ್ತಿಗಳು ಸಂಘಟಿತವಾಗಿ ಇಲ್ಲದೆ ಇರುವಂಥದ್ದು ಮತ್ತು ಈ ಪುರೋಹಿತಶಾಹಿ ಇಂದಿಗೂ ಕೂಡ ಗಟ್ಟಿಯಾಗಿ ಸಮಾಜದಲ್ಲಿ ಇರುವಂಥದ್ದು. ಮತ್ತು ನಮಗೆ ಗೊತ್ತಿಲ್ಲ, ಈ ಪುರೋಹಿತಶಾಹಿಯ ಮೌಢ್ಯ ಕಂದಾಚಾರಗಳಿಂದಾಗಿ ದುಡಿಯುವ ವರ್ಗ ಹಣ ಕಳ್ಕೊಳ್ತಾ ಇದೆ. ಅದು ದಾನ ಕೊಡೋದ್ರ ಮೂಲಕ, ದಕ್ಷಿಣ ಕೊಡೋದ್ರ ಮೂಲಕ, ಉಂಬಳಿ ವೃತಾಚಾರಗಳನ್ನು ಮೂಡೋದ್ರ ದುಡಿಯುವ ವರ್ಗ ಇದು, ಉಣ್ಣುವ ವರ್ಗ ಇದು. ಆದರೆ ಈ ಅಸಮಾನತೆನ ನಮ್ಮ ಸಮಾಜ ಅರ್ಥ ಮಾಡ್ಕೊಳ್ತಾ ಇಲ್ಲ ಮತ್ತು ಈ ಥರದ ಕಂದಾಚಾರಗಳಿಂದ ದೂರ ಸರಿಬೇಕು ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಇವತ್ತಿಗೂ ಕೂಡ ಜನ ಜ್ಯೋತಿಷ್ಯ ಕೇಳುವಂಥದ್ದು ಮತ್ತು ನಮ್ಮ ಮಾಧ್ಯಮಗಳು ಇಂಥ ಕಂದಾಚಾರಗಳನ್ನು ಹರಡ್ತಾ ಇದ್ದಾವೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಯಾವ ದೇವರಿಗೆ ಯಾವ ಬಣ್ಣದ ಹೂ ಮುಡಿಸ್ಬೇಕು, ಶರಣರು ವಿರೋಧಿಸ್ತಾರೆ. ಹೌದು, ಫಲಪುಷ್ಪ ಇದರಿಂದ ಅಲ್ಲ ಬರೋದಿಲ್ಲ ಹಾಗೆ ಅಂತ ಒಂದು ವಚನ ಇದೆ. ಆ ಫಲಕ್ಕೆ ಈ ಪ್ರತಿಫಲ ಇಲ್ಲ ಅಂದ್ಕೊಂಡು. ಆದರೆ ಆ ಥರದ್ದು ಪ್ರತಿನಿತ್ಯ ಬೆಳಿಗ್ಗೆ ಅನೇಕ ವಾಹಿನಿಗಳಲ್ಲಿ ಇದೇ ಪ್ರಚಾರ ನಡೀತಾ ಇರ್ತದೆ, ಪತ್ರಿಕೆಗಳಲ್ಲಿ ಇದೇ ಜ್ಯೋತಿಷ್ಯ ನಡೀತಾ ಇರ್ತದೆ. ಅದನ್ನು ನಂಬುವಂಥ ಜನ ಇವತ್ತಿಗೂ ಕೂಡ ಇದ್ದಾರೆ. CN ರಾವ್ ಅಂತ ಹೇಳಿ ಭಾರತ ರತ್ನವನ್ನು ಪಡೆದುಕೊಂಡಂಥ ಬಹಳ ದೊಡ್ಡ ಕರ್ನಾಟಕದ ವಿಜ್ಞಾನಿ ಎಷ್ಟು ವಿಷಾದದಿಂದ ಹೇಳ್ತಾರೆ ಅಂದರೆ, ಇವತ್ತು ವೈಜ್ಞಾನಿಕ ಮನೋಭಾವಕ್ಕಿಂತ ಹೆಚ್ಚಾಗಿ ಮೌಢ್ಯ ಹರಡ್ತಾ ಇದೆ ಸಮಾಜದಲ್ಲಿ ಅನ್ನುವ ಒಂದು ನೋವು ಅವರಿಗೆ ಉಂಟಾಗಿದೆ. ಅಂದರೆ ಸಮಾಜ ಎಷ್ಟು ಅಧಃಪತನಗೊಳಗಾಗಿರಬೇಕು. CN ರಾವ್ ಇಸ್ ನಾಟ್ ಎ ಸ್ಮಾಲ್ ಪರ್ಸನ್. ನೊಬೆಲ್ ಪ್ರಶಸ್ತಿಗೆ ಅನೇಕ ಸಂದರ್ಭಗಳಲ್ಲಿ ಅವ್ರದ್ದು ನಾಮಾಂಕಿತ ಆಗಿತ್ತು. ಅಂಥ ಒಬ್ಬ ವಿಜ್ಞಾನಿ ನೋವನ್ನು ಅನುಭವಿಸ್ತಿದ್ದಾರೆ ಇವತ್ತು ಸಮಾಜದಲ್ಲಿ ವೈಜ್ಞಾನಿಕ ಮನೋಭಾವ ಕಡಿಮೆ ಆಗ್ತಾ ಇರೋದನ್ನ ಕಂಡು. ಈ ಹಿನ್ನೆಲೆಯೊಳಗೆ ಸರ್, ಮತ್ತೊಬ್ಬರು ಗುರುಗಳು ಇದೇ ಪುಸ್ತಕದ ಬಿಡುಗಡೆ ಸಮಾರಂಭದೊಳಗೆ ಯಾರನ್ನು ಮೆಚ್ಚಿಸಲಿಕ್ಕಾಗಿ ಅವರು ಮಾತನಾಡ್ತಾರೋ ಗೊತ್ತಿಲ್ಲ, ಬಸವಣ್ಣನವರು ಲಿಂಗಾಯತ ಅನ್ನುವುದು ಹಿಂದೂ ಧರ್ಮದ ಭಾಗ, ಅಂದು ಇಂದು ಮುಂದು ಎಂದೆಂದು ಅಂತೇಳಿ ಏನು ಪ್ರಾಸಬದ್ಧ ತಮಗೆ ಪ್ರಾಸಗಳನ್ನು ಕಟ್ಟಾಕ್ ಬರ್ತೈತನೋ ಅನ್ನೋ ರೀತಿಯೊಳಗ ಬಸವಣ್ಣನವರನ್ನು ಒಬ್ಬ ಹಿಂದುವನ್ನಾಗಿ, ಲಿಂಗಾಯತ ಅನ್ನೋದನ್ನು ಹಿಂದುವನ್ನಾಗಿ ಈಗ ಹೇಳ್ತಾ ಇರುವಂತಹದ್ದು ಏನೈತಲ್ಲ, ಇವರು ತಮ್ಮ ಪೂರ್ವಾಶ್ರಮ, ತಾವು ಅಧ್ಯಯನ ಮಾಡಿದ್ದು, ತಾವು ಬೆಳಕಿಗೆ ಬಂದದ್ದು, ಯಾವ ಧರ್ಮ ಕೊಟ್ಟಿರುವಂತಹ ಅದು ಆ ಧರ್ಮದ ಭಿಕ್ಷೆ ಅನ್ನೋದನ್ನ ಇವ್ರು ಅರ್ಥ ಮಾಡ್ಕೊಳ್ಬೇಕಲ್ಲ ಸರ್. ಮತ್ತು ಬಹಳ ಸರಳವಾದಂಥ ಸಂಗತಿ, ಇದೊಂದು ಕರ್ನಾಟಕದಲ್ಲಿ ವಿದ್ವಾಂಸರು ಬಹಳ ಹಿಂದಿನಿಂದಲೂ ಕೂಡ ಮತ್ತೆ ಮತ್ತೆ ಲಿಂಗಾಯತವು ಹಿಂದೂ ಧರ್ಮದ ಭಾಗವಲ್ಲ ಹಾಗೆ ಅಂತ ಹೇಳಿ, ಮತ್ತು ಹಿಂದೂ ಒಂದು ಧರ್ಮವೇ ಅಲ್ಲ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂತಹ ರೀತಿ ಅದ. ಮತ್ತು ಅವ್ರಿಗೆ ಹಿಂದೂ ಧರ್ಮದ ಮಾನದಂಡಗಳನ್ನು ಸರ್ವೋಚ್ಚ ನ್ಯಾಯಾಲಯ ಗುರುತಿಸಿದೆ. ಒಂದು, ನೀವು ವೇದಗಳನ್ನು ಒಪ್ಕೋಬೇಕು, ಅದು ಅಪೌರುಷೇಯ, ಈ ಥರದ ಇವ್ಯಾವೂ ಕೂಡ ವಚನ ಸಾಹಿತ್ಯದಲ್ಲಿ ಇಲ್ವೇ. ವಚನ ಸಾಹಿತ್ಯ ವೇದಗಳನ್ನು ಒಪ್ಕೊಳ್ಳೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಂಗತಿಗಳನ್ನು ಕೂಡ ಒಪ್ಕೊಳ್ಳೋದಿಲ್ಲ. ಅಂದಮೇಲೆ ಇದು ಹಿಂದೂ ಧರ್ಮ ಆಗಲಿಕ್ಕೆ ಅವರ ಹಿಂದೂ ಧರ್ಮ ಅಂತ ಒಪ್ಕೊಂಡ್ರೂ ಕೂಡ ಆ ಮಾನದಂಡದಲ್ಲಿ ಬರೋದಿಲ್ಲ ಇದು. ಮತ್ತು ದುಡಿಮೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಮೌಲ್ಯ. ಇಲ್ಲಿ ಹಿಂದೂ ಧರ್ಮದಲ್ಲಿ ಅದು ದೊಡ್ಡ ಮೌಲ್ಯ ಏನಲ್ಲ.
ಜಿ ಮಹಾದೇವಪ್ಪನವರು ಹೇಳೋ ಹಾಗೆ ಉಡುಮೆ ಮಾಡುವಂಥದ್ದು ದುಡಿಮೆ ಮಾಡುವಂಥದ್ದು ಅದು ಸೂತಕ ಅವರಿಗೆ. ಇಷ್ಟೆಲ್ಲ ಇದ್ದೂ ಕೂಡ ಮತ್ತೆ ಮತ್ತೆ ವಚನ ಸಾಹಿತ್ಯದ ವಿದ್ವಾಂಸರು ಲಿಂಗಾಯತ ಹಿಂದೂಗಳಲ್ಲ, ಅವರು ವೀರಶೈವರು ಅಲ್ಲ, ಶೂದ್ರರು ಅಲ್ಲ, ಅವರು ಲಿಂಗಾಯತರು ಸ್ವತಂತ್ರ ಧರ್ಮ ಅಂತೇಳಿ ಪ್ರತಿಪಾದಿಸಿದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಮತ್ತೆ ಮತ್ತೆ ಸುಳ್ಳು ಹೇಳುವಂಥದ್ದು. ಅವ್ರಿಗಷ್ಟೇ ಅವರು ಅವಮಾನ ಮಾಡ್ಕೊಳ್ತಾ ಇಲ್ಲ, ಇಡೀ ಸಮಾಜಕ್ಕೆ ಅವಮಾನ ಮಾಡ್ತಿದ್ದಾರೆ. ಹಿಂದೂ ಧರ್ಮದ ಒಳಗಡೆ ಸರ್ ಚಾತುರ್ವರ್ಣವನ್ನು ಮೀರಿ ಅಥವಾ ಹೊರತುಪಡಿಸಿ ಬದುಕಲಿಕ್ಕೆ ಸಾಧ್ಯದ ಏನು ಸರ್? ಅಥವಾ ಅದೇ ದೊಡ್ಡ ಬಸವಣ್ಣ ಚಾತುರ್ವರ್ಣವನ್ನ ಬಿಟ್ಟು ಹಿಂದುವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಾಧ್ಯ ಇತ್ತು ಅಂದ್ರೆ ಬ್ರಹ್ಮ ಸಮಾಜ, ಆರ್ಯ ಸಮಾಜಗಳು ಯಾಕೆ ಕಟ್ಟಲ್ಪಟ್ಟು? ಈ ಥರದೆಲ್ಲ ಸಂಗತಿಗಳಿದೆ. ಈಗ ನಮ್ಮ ಏನು ಗುರುಗಳು ಮೂಲತಃ ಭಕ್ತ ವರ್ಗದವರು ಇವರೆಲ್ಲ ಒಂದೊಮ್ಮೆ ಇವರು ಹಿಂದೂ ಧರ್ಮದ ಭಾಗ ಅಂದ್ರ ಇವರು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ, ಶೂದ್ರ ಅಲ್ಲ, ಹಾಗಾದ್ರೆ ಅಸ್ಪೃಶ್ಯರು ಅಂತ ಅಂದ ಮೇಲೆ ಅಂತ ಗುರುತ್ವವನ್ನ ಇವ್ರಿಗೆ ಹೆಂಗ ನಾವು ಆರೋಪಿಸ್ಲಿಕ್ಕೆ ಬರ್ತದೆ ಹಿಂದೂ ಧರ್ಮದ ಭಾಗವಾದ್ರ? ಇವೆಲ್ಲವೂ ಕೂಡ ಬಸವಣ್ಣನವರು ಕಟ್ಟಿಕೊಟ್ಟಿರುವಂತಹ ಮೌಲ್ಯಗಳ ಹಿನ್ನೆಲೆಯೊಳಗ ಇವರು ಜಂಗಮರಾಗಿ ಗುರುತಿಸಲ್ಪಟ್ಟಿದ್ದು ಅನ್ನುವಂಥ ಸತ್ಯವನ್ನ ಇವರು ತಿಳ್ಕೊಳ್ಬೇಕಾಗಿತ್ತಲ್ಲ ಸರ್. ಇದಕ್ಕೇನಾದ್ರೂ ಅವ್ರ ಅಜ್ಞಾನ ಕಾರಣನೋ ಅಥವಾ ಮತ್ತೇನಾದ್ರೂ ಪ್ರಲೋಭನೆ ಕಾರಣನೋ? ಕೇವಲ ಅಜ್ಞಾನ ಒಂದೇ ಅಲ್ಲ, ಇವತ್ತು ಈ ಥರದ ವಿಕೃತಿಗಳಲ್ಲಿ ಏನು ಮುಂಚೂಣಿಯಲ್ಲಿರುವಂಥ ನಮ್ಮ ಹಿಂದುಳಿದ ವರ್ಗದವರು ಮತ್ತು ದಲಿತ ವರ್ಗದವರೇ ಈ ಥರ ವಿಕೃತಿ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಅನೇಕ ಆಮಿಷಗಳಿಗೆ ಒಳಗಾಗಿರ್ತಾರೆ. ಒಂದು ಅಧಿಕಾರಕ್ಕೆ, ಒಂದು ಅಂತಸ್ತಿಗೆ, ಒಂದು ಹಣಕಾಸಿನ ಇದಕ್ಕೆ ಆಮಿಷಕ್ಕೆ ಒಳಗಾಗಿರ್ತಾರೆ ಹೊರತು ಅವರ ಸಮಾಜಕ್ಕೆ ಒಳಿತು ಮಾಡ್ಬೋದು ಅಥವಾ ಇಡೀ ಸಮಾಜಕ್ಕೆ ಒಳಿತು ಮಾಡಬಹುದು ಅನ್ನುವಂಥ ಯಾವ ಆದರ್ಶಗಳು ಕೂಡ ಗುಣಗಳು ಇರೋದಿಲ್ಲ. ಕೇವಲ ವೈಯಕ್ತಿಕ ಹಿತಾಸಕ್ತಿಗಾಗಿ ಮಾಡಿಕೊಳ್ತಾ ಇರುವಂತಹ ಸಂಗತಿಗಳು. ಇದು ಇಡೀ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇರ್ತಾರೆ, ತಮಗೂ ಅನ್ಯಾಯ ಮಾಡ್ಕೊಳ್ತಿರ್ತಾರೆ, ಇಡೀ ಸಮಾಜಕ್ಕೂ ಕೂಡ ಅನ್ಯಾಯ ಮಾಡ್ಕೊಳ್ತಿರ್ತಾರೆ. ಈ ಥರದ ಬೆಳವಣಿಗೆಗಳನ್ನು ತಡೆಯಬೇಕಾದಂಥ ಜವಾಬ್ದಾರಿ ಬಸವಾನುಯಾಯಿಗಳಿಗಿದೆ. ಇದು ಬಸವಣ್ಣನವರು ನಮಗೆ ವಹಿಸಿಕೊಟ್ಟಿರುವಂಥ ಒಂದು ಜವಾಬ್ದಾರಿ. ಯಾವುದನ್ನು ಬಸವ ಪರಿಭಾಷೆಯಲ್ಲಿ ವಿಪ್ರಕರ್ಮ ಅಂತ ಏನು ಹೇಳ್ತೇವೆ, ವಿಪ್ರಕರ್ಮ ಇವತ್ತು ಹರಡ್ತಾ ಇದೆ. ವಿಪ್ರಕರ್ಮ ಅಂದರೆ ಅದು ಗುಡಿ ಸಂಸ್ಕೃತಿ ಇರ್ಬೋದು, ಗುಡಿ ಕಟ್ಟುವಂಥದ್ದು ಇರ್ಬೋದು, ಗುಡಿ ಸುತ್ತುವಂಥದ್ದು ಇರ್ಬೋದು, ಅನ್ಯ ಭಿನ್ನ ಸಂಸ್ಕೃತಿ, ತೀರ್ಥಯಾತ್ರೆ ಇರ್ಬೋದು, ಲಿಂಗ ದರ್ಶನ, ಇವೆಲ್ಲವೂ ವಿಪ್ರಕರ್ಮವೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ. ಮತ್ತು ಸ್ತ್ರೀಯರು ದೇವಾಲಯ ಪ್ರವೇಶಿಸಬಾರ್ದು, ಅವರು ಮೈಲಿಗೆ, ಸೂತಕ, ಈ ಥರದ ಅನೇಕ ಅಮಾನವೀಯ ಮೌಲ್ಯಗಳನ್ನು ಅಖಿಲ ಭಾರತ ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳಿಕೊಳ್ಳುವಂಥ ಸಂಘಟನೆಯು ಕೂಡ ಇದನ್ನು ಬೆಳೆಸ್ತಾ ಇರುವಂಥದ್ದು ಅಂತ ಕಾಣ್ತಾರೆ. ಆ ಒಂದು ಸಂಗತಿನ ಅರ್ಥ ಮಾಡ್ಕೊಳ್ದವೇ ಅನೇಕ ನಮ್ಮ ದಲಿತ ವರ್ಗದಲ್ಲಿರುವಂಥ, ಹಿಂದುಳಿದ ವರ್ಗದಲ್ಲಿರುವಂಥ, ಲಿಂಗಾಯತ ವರ್ಗದಲ್ಲಿರುವಂಥ ವಿದ್ವಾಂಸರು ಅಂದುಕೊಳ್ಳೋರು ಕೂಡ ಈ ಥರದ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸಾಮಾನ್ಯವಾಗಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತಾ ಇರ್ತೇವೆ ಏನು ಅಂತ ಹೇಳಿದ್ರೆ, ಈ ಥರದ ಅನಾಹುತಗಳು ನಡೆದಾಗ ಮೌನವಾಗಿರೋದಿದೆಯಲ್ಲ ಅದು ದೊಡ್ಡ ಅಪರಾಧ. ಯಾರು ಅಪರಾಧ ಮಾಡ್ತಾ ಇರ್ತಾರೆ ಅದಕ್ಕಿಂತಲೂ ಹೆಚ್ಚಿನ ಅಪಾಯ ಈ ಮೌನವಾಗಿರುವಂಥದ್ದು. ಆ ಒಂದು ಮೌನವನ್ನು ಮುರಿಬೇಕು ಅಂತಲೂ ಇವತ್ತು ಆತ್ಮಾವಲೋಕನ ಸಭೆ ನಡೆದು ನಾವು ಸುಮ್ಮನೆ ಕೂತ್ಕೊಂಡಿರಬಾರ್ದು. ಮೊನ್ನೆ ದಿನ ಹೋರಾಟ ಮಾಡಿ ಕಲಬುರ್ಗಿ ಅವರ ನಾಟಕ ನೋಡಿದ್ವಿ ಸರ್ ನಾವು, ರಕ್ತ ವಿಲಾಪ ನಾಟಕ. ಅದರಲ್ಲಿ ಆ ನಿರೂಪಕ ಅದನ್ನೇ ಹೇಳ್ತಾನೆ ಸರ್, ಕಲಬುರ್ಗಿಯವರ ಕೊಲೆ ಮಾಡಿದಂಥವನು ಯಾವನೋ ಒಬ್ಬ ವ್ಯಕ್ತಿ ಅಲ್ಲ, ಕಲಬುರ್ಗಿಯವರ ಕೊಲೆಯನ್ನ ಸಂಭ್ರಮಿಸಿದಂತಹ ಜನರು ಕಲಬುರ್ಗಿಯನ್ನು ಕೊಂದವರು, ಕಲಬುರ್ಗಿಯವರ ಕೊಲೆಯನ್ನ ಪ್ರತಿಭಟಿಸಲಾರದೆ ಸುಮ್ಮನೆ ತಮ್ಮ ಮನೆಯೊಳಗೆ ಕುಂತಂಥವ್ರು ಅವರು ಕೂಡ ಕೊಲೆಗಾರರು. ಪ್ರಗತಿಪರತೆಯನ್ನ ಯಾರ್ಯಾರು ವಿರೋಧಿಸ್ತಾರೋ ಮತ್ತು ಪ್ರಗತಿಪರತೆ ಮೇಲೆ ಆಗುವಂತಹ ದಾಳಿಗಳನ್ನ ಯಾರ್ಯಾರು ಪ್ರತಿಭಟಿಸುವುದಿಲ್ಲವೋ ಅವರೆಲ್ಲರೂ ಕೂಡ ಕಲಬುರ್ಗಿಯವರ ಕೊಲೆಗಾರರೇ ಅಂತ ಹೇಳ್ತಾರೆ. ಮತ್ತೆ ಈಗ ನೋಡಿ, ಈಗ ಇವತ್ತು ನಾವು ಮತ್ತು ಅನೇಕ ಕೆಲವು ಬಸವ ಸಂಘಟನೆಗಳು ಫ್ರೀಡಮ್ ಪಾರ್ಕ್ನಲ್ಲಿ ವಚನ ದರ್ಶನದ ವಿರುದ್ಧ ಪ್ರತಿಭಟನೆ ಮಾಡಿದ್ರು, ನಾವು ಈಗೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಇಡೀ ಸಮಾಜದ ಒಂದು ಪ್ರಾಥಮಿಕ ಸಂಸ್ಥೆ ಅದಲ್ಲ ಹಾಗಂತ ಹೇಳ್ಕೊಳ್ಳುವಂಥ
ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಇದುವರೆಗೂ ಕೂಡ ಇದರ ಬಗ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಇದನ್ನು ನಾವು ತಪ್ಪಿಸ್ಬೇಕು ಅಂದರೆ ನಮ್ಮ ಶಕ್ತಿಯನ್ನು ಬೆಳೆಸ್ಕೋಬೇಕು. ಅಂದರೆ ಇಂಥ ಎಲ್ಲ ಪ್ರಸಂಗಗಳಲ್ಲಿ, ಧರ್ಮಕ್ಕೆ ಚ್ಯುತಿಯಾಗುವಂತಹ ಎಲ್ಲ ಪ್ರಸಂಗಗಳಲ್ಲಿ ಭಕ್ತರ ಸಾವಿರಾರು ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡು ಆನಂದದಿಂದ ಬದುಕುತ್ತಿರುವಂತಹ, ಪೀಠ ಪ್ರತಿಷ್ಠೆಗಳಲ್ಲಿ ಮುಳುಗಿ ಹೋಗಿರುವಂತಹ ಈ ನಮ್ಮ ಪೂಜ್ಯರು, ಸ್ವಾಮಿಗಳು, ಏನು ಧಾರ್ಮಿಕ ಮುಖಂಡರು ಅಂತ ನಾವು ಏನು ಕರಿತೀವಿ, ಇವರೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕು ಅನ್ನೋದು ಇವತ್ತಿನ ಎಲ್ಲ ಜನರ ಒತ್ತಾಸೆ ಆಗಿತ್ತು ಅಂತ ತಮಗೆ ಅನಿಸ್ತದಲ್ಲ ಸರ್? ಆ ಹಿನ್ನೆಲೆಯೊಳಗ, ಕೊನೆಯಲ್ಲಿ ಆ ಹಿನ್ನೆಲೆಯೊಳಗ ನಾಡಿನ ಎಲ್ಲ ಲಿಂಗಾಯತ ಮಠಾಧೀಶರು, ಪ್ರಗತಿಪರ ಚಿಂತಕರು ಮತ್ತು ಈ ಲಿಂಗಾಯತದ ಭಕ್ತರು ಏನು ಬಸವಣ್ಣನವರ ಹೆಸರು ಹೇಳಿಕೊಂಡು ಒಂದಿಷ್ಟು ಗೌರವದಿಂದ, ಆತ್ಮಗೌರವದಿಂದ ನಾವು ಬದುಕಾಕತ್ತೀವಿ, ಬಾಬಾ ಸಾಹೇಬರು ಕೊಟ್ಟಿರುವಂತಹ ಸಂವಿಧಾನವನ್ನು ಬಳಸಿಕೊಂಡು ನಾವು ಏನು ಆತ್ಮಗೌರವದಿಂದ ಬದುಕಾಕತ್ತೀವಿ, ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನು ಹ್ಯಾಂಗೆ ಮಾಡಿಕೊಳ್ಬೇಕಂತಂದು ಅಂಥೇಳಿ ತಾವು ಹೇಳ್ತೀರಿ. ಮತ್ತು ಈ ಕುರಿತಾಗಿ ಕೊನೆಯಲ್ಲಿ ತಾವು ತೆಗೆದುಕೊಂಡಿರುವಂತಹ ನಿರ್ಣಯಗಳು ಏನು ಅನ್ನೋದನ್ನ ಸ್ವಲ್ಪ ಎಲ್ಲರಿಗೂ ಹೇಳಿದ್ರೆ ಒಳ್ಳೆಯದು. ಬಹಳ ಮುಖ್ಯ. ಈ ಆನ್ಲೈನ್ ಸಭೆಯಲ್ಲಿ ಭಾಗವಹಿಸಿದಂಥ ಶ್ರೋತೃಗಳ ಅವಗಾಹನೆಗಾಗಿ ಇವತ್ತು ಬಸವ ಸಮಿತಿಯಲ್ಲಿ ನಡೆದಂಥ ಆತ್ಮಾವಲೋಕನ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳು, ಈ ನಿರ್ಣಯಗಳನ್ನು ಸುಮಾರು 70ರಿಂದ 80 ಜನ ಭಾಗವಹಿಸಿದಂಥ ವಿದ್ವಾಂಸರೆಲ್ಲರೂ ಕೂಡ ಇದಕ್ಕೆ ಅನುಮೋದನೆ ನೀಡಿದ್ದಾರೆ. ಆ ನಿರ್ಣಯಗಳು ಹೀಗಿವೆ. 1, ಲಿಂಗಾಯತ ಧರ್ಮವು ಹಿಂದೂ ಧರ್ಮದ ಭಾಗವಲ್ಲ ಎಂದು ಸರ್ವಾನುಮತದಿಂದ ಸಭೆಯು ನಿರ್ಣಯಿಸುತ್ತದೆ. 2ನೇದ್ದು, ಲಿಂಗಾಯತ ಧರ್ಮದ ಮೇಲೆ ನಡೆಯುತ್ತಿರುವ ದಾಳಿ, ಆಕ್ರಮಗಳ ವಿರುದ್ಧ ಸೈದ್ಧಾಂತಿಕವಾಗಿ ಬಸವಾನುಯಾಯಿಗಳು ಗಟ್ಟಿಗೊಳ್ಳಬೇಕೆಂದು ಸಭೆಯು ಕರೆ ನೀಡುತ್ತದೆ. 3ನೇದು, ಲಿಂಗಾಯತ ಧರ್ಮವು ಹಿಂದೂ ಧರ್ಮದ ಭಾಗವೆಂದು ಹೇಳುತ್ತಿರುವ ಕೆಲವು ಲಿಂಗಾಯತ ಸ್ವಾಮಿಗಳ ನಿಲುವನ್ನು ಸಭೆಯು ಖಂಡಿಸುತ್ತದೆ. 4, ಲಿಂಗಾಯತ ಧರ್ಮದ ಸಂಘಟನೆಯನ್ನು ಗಟ್ಟಿಗೊಳಿಸಲು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸಮಾವೇಶಗಳನ್ನು ನಡೆಸಬೇಕೆಂದು ಸಭೆ ನಿರ್ಣಯಿಸಿತು. ಚಾತುರ್ವರ್ಣ ಪ್ರಣೀತ ಕರ್ಮ ಸಿದ್ಧಾಂತ, ಗುಡಿ ಸಂಸ್ಕೃತಿ, ದಕ್ಷಿಣೆಯ ಸಂಸ್ಕೃತಿ ಮುಂತಾದ ಕಂದಾಚಾರಗಳಿಂದ ಬಸವಾನುಯಾಯಿಗಳು ದೂರವಿರಬೇಕೆಂದು ಸಭೆ ನಿರ್ಣಯಿಸುತ್ತದೆ. 6, ಲಿಂಗಾಯತ ಧರ್ಮದ ಮಠಗಳು ವಿವಿಧ ರೀತಿಯ ಆಚರಣೆಗಳಲ್ಲಿ ತೊಡಗಿರುವುದು ವಿಷಾದನೀಯ. ಈ ಬಗೆಯ ಕಂದಾಚಾರಗಳಿಂದ ಮುಖ್ಯವಾಗಿ ನಮ್ಮ ಮಠಗಳು, ಮಠಾಧೀಶರುಗಳು ಹೊರಬರಬೇಕೆಂದು ಸಭೆಯು ನಿರ್ಣಯಿಸಿತು. ನಮಸ್ಕಾರ. ಮತ್ತು ಜನರಿಗೆ, ಲಿಂಗಾಯತ ಜನರಿಗೆ ಮತ್ತು ನಾಡಿನ ಪ್ರಗತಿಪರರಿಗೆ ಒಟ್ಟಾರೆ ಇವತ್ತಿನ ಆತ್ಮಾವಲೋಕನದ ಹಿನ್ನೆಲೆಯೊಳಗೆ ಕೊನೆಯದಾಗಿ ನೀವೇನು ಒಂದು ಸಂದೇಶ ಕೊಡ್ಬೇಕಂತ ಹೇಳಿ ಈ ಸಂಘಟನೆ ಮುಖಾಂತರ ನೀವು ಹೇಳ್ತೀರಿ? ಮೊದಲನೇದಾಗಿ, ಬಸವಣ್ಣ ಕೇವಲ ಕರ್ನಾಟಕಕ್ಕೆ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ, ಮತ್ತು ಬಸವಣ್ಣ ಅನ್ನುವಂಥದ್ದು ವ್ಯಕ್ತಿನೇ ಅಲ್ಲ. ನನ್ನ ಪ್ರಕಾರ ಬಸವಣ್ಣ ಅನ್ನುವಂಥದ್ದು ಒಂದು ತತ್ವ, ಒಂದು ಸಿದ್ಧಾಂತ, ಒಂದು ಪ್ರಣಾಳಿಕೆ. ಮತ್ತು ಬಸವಣ್ಣ ಅಂದರೆ ಕೇವಲ ಬಸವಣ್ಣನಿಗೆ ಮಾತ್ರ ಅಲ್ಲ, ನೂರಾರು ಜನ ಶರಣರು ಶರಣೆಯರು ಕೂಡಿ ಕಟ್ಟಿದಂಥ ಒಂದು ಪ್ರಜ್ಞೆ, ಒಂದು ಜಾಗತಿಕವಾದಂಥ ಒಂದು ಮೌಲ್ಯ ಪ್ರಪಂಚ. ಅದು ಮೌಲ್ಯ ಪ್ರಪಂಚವನ್ನು ಕಟ್ಟಿದ್ರು. ಅದು ದುಡಿಮೆ ಇರ್ಬೋದು, ಅಥವಾ ದಯೆ ಬಗ್ಗೆ ಇರ್ಬೋದು, ಅಥವಾ ಇವತ್ತು ನಾವೇನು ಹೇಟ್ ಸ್ಪೀಚ್ ಅಂತ ಕರಿತೇವೆ, ಅದರ ವಿರುದ್ಧ ಸಿದ್ದರಾಮಣ್ಣವರು ಅದ್ಭುತವಾಗಿ ವಚನಗಳನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನವ ಘಾಸ ಮಾಡಿದವನೇ ಪರಮ ಪೂಜಕ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹಾಗೆ ಅಂದ್ಕೊಂಡು. ಇವತ್ತು ಅದಿಲ್ಲ ಸಮಾಜದಲ್ಲಿ. ಮತ್ತೊಬ್ಬರಿಗೆ ನೋವು ಮಾಡೋದೇ ದೊಡ್ಡ ಕೆಲಸ ಅನ್ನೋ ರೀತಿಯಲ್ಲಿ ಸಮಾಜ ನಡೀತಾ ಇದೆ. ಹೀಗಾಗಬಹುದು ಅಂತೇಳಿ ಊಹಿಸ್ಕೊಂಡೇನು ಸಿದ್ದರಾಮಣ್ಣ 800 ವರ್ಷಗಳ ಹಿಂದೆ ಹೇಳಿದ್ದಿರ್ಬೋದು ಅಂತೇಳಿ. ಹಾಗೇನೆ ಆ ಮುಂಗಾಣಿಕೆ ಇದೆಯಲ್ಲ ವಚನಕಾರರದು, ಅದ್ಭುತವಾದದ್ದು. ಅದು ಇಡೀ ಪ್ರಪಂಚಕ್ಕೆ ಕೊಟ್ಟಿರುವಂಥ, ಕರ್ನಾಟಕ ನೀಡಿರುವಂಥ ಒಂದು ದೊಡ್ಡ ಕಾಣಿಕೆ. ಅದು ಲಿಂಗ ಸಮಾನತೆ ಇರ್ಬೋದು, ಕಾಯಕ ಸಂಸ್ಕೃತಿ ಇರ್ಬೋದು, ದಾಸೋಹ ಸಂಸ್ಕೃತಿ. ಇದು ಬಸವಾದಿ ಶರಣರು ಇಡೀ ಲೋಕಕ್ಕೆ, ನಾಗರಿಕತೆಗೆ ಕೊಟ್ಟಿರುವಂಥ ಒಂದು ದೊಡ್ಡ ಕಾಣಿಕೆ. ಇದನ್ನು ಅರ್ಥ ಮಾಡಿಕೊಂಡು ಆ ಮಟ್ಟಕ್ಕೆ ನಾವು ಬದುಕಬೇಕಾದಂಥ ಜವಾಬ್ದಾರಿ
ಪ್ರತಿಯೊಬ್ಬ ಕರ್ನಾಟಕಸ್ಥರ ಜವಾಬ್ದಾರಿ. ಅವ್ರು ಲಿಂಗಾಯತರು ಅಂತ ಅಷ್ಟೇ ಹೇಳಲ್ಲ, ಕರ್ನಾಟಕಸ್ಥರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಭಾಳ ಖುಷಿ ಆಯ್ತು ಸರ್, ಎಲ್ಲ ವಿಷಯಗಳನ್ನು ತಾವು ಹೇಳಿದ್ರಿ. ಆ ಹಿನ್ನೆಲೆಯೊಳಗೆ ನೀವು ಬಸವ ಸಮಿತಿಗೆ ಬಂದು ನಮ್ಮ ಅಧ್ಯಕ್ಷರಾಗಿರುವಂಥ ಅರವಿಂದಣ್ಣ ಜತ್ತಿಯವರ ಕೋರಿಕೆಯ ಮೇರೆಗೆ ಈ ಎಲ್ಲ ವಿಷಯಗಳನ್ನು ಎಲ್ಲರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಎಲ್ಲರ ಪರವಾಗಿ ತಮಗೆ ತುಂಬ ಹೃದಯದ ಕೃತಜ್ಞತೆಗಳು ಸರ್. ಧನ್ಯವಾದಗಳು. ಶರಣು ಶರಣಾರ್ಥಿ. ಕೇಳಿದಂತಹ ತಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ.